ಅಂತ ಹೇಳಿದಂತಹ ನನ್ನ ಆತ್ಮ ಬಂಧು ಡಾಕ್ಟರ್ ಗಣಸಿ ಸದಾನಂದ ಸ್ವಾಮಿಯವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನನ್ನ ಪ್ರೀತಿಯ ಸಹೋದರರು ಡಾಕ್ಟರ್ ಮಹೇಶ್ ಅವರು ವೇದಿಕೆ ಮೇಲೆ ಬರಬೇಕು. ನನ್ನ ಪ್ರೀತಿಯ ಮತ್ತೊಬ್ಬ ಸಹೋದರರು ಮಹೇಶ್ ಅವರೇ ಅವರಸು ಮಹೇಶ್ ಅವರೇ ಶಿವಕುಮಾರ್ ಆರಾಧ್ಯ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮತ್ತೊಬ್ಬರು ನನ್ನ ಪ್ರೀತಿಯ ಸಹೋದರರು ಯಾರಾದರೂ ಮುಕ್ತಿ ತೋರಿಸ್ತಾರೆ ಅಂತ ಒಂದು ವಿಚಾರ ಬಂತು ಅಂತಂದರೆ ನನಗೂ ಮುಕ್ತಿ ತೋರಿಸಿ ಅಂತ ಹೇಳಿದಂತಹ ಒಂದು ಅದ್ಭುತ ಶಕ್ತಿ ಅದ್ಭುತ ಸಹೋದರರು ಅಂದರೆ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು. ಇನ್ನೂ ಡಾಕ್ಟರೇಟ್ ಆಗಿಲ್ಲ, ಅವರು ಕೊಡ್ಸೋಣ ಅಂತ ನನಗೆ ಆಸೆ ಇದೆ. ಖಂಡಿತ ಅದನ್ನು ಮಾಡ್ತೀವಿ. ನನ್ನ ಪದಾಧಿಕಾರಿಗಳು ಪ್ರಕಾಶ್ ಭರದ್ವಾಜ್ ಅವರು ವೇದಿಕೆ ಮೇಲೆಲ್ಲ ವೇದಿಕೆ ಪಕ್ಕದಲ್ಲಿ ನಿಂತ್ಕೊಳ್ಳಿ. ಚಂಗಪ್ಪ ಸಾರ್ ಅವರು ಕರಾಟೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದಂತಹ ಸುಮಾರು ರಾಷ್ಟ್ರಮಟ್ಟ ರಾಜ್ಯ ಮಟ್ಟಗಳನ್ನು ಪ್ರತಿನಿಧಿಸಿದಂತಹ ನಮ್ಮ ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ನ ಪ್ರಮುಖ ಅಸ್ತ್ರವಾಗಿರುವಂತಹ ಚಂಗಪ್ಪ ಸಾರ್ ಅವರು ವೇದಿಕೆ ಮೇಲೆ ಬರಬೇಕು. ಅವರು ಹಿಂದೂ ಮಹಾಸಭಾಕ್ಕೆ ಇವರು ಮಾಜಿ ಪ್ರಧಾನ ಕಾರ್ಯದರ್ಶಿ ಆಗಿರ್ತಾರೆ. ಹಾಗೆ ಗೀತಾ ರೆಡ್ಡಿ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅನ್ಯತಾ ಭಾವಿಸಬಾರ್ದು. ನೀವೆಲ್ಲರೂ ನನಗೆ ಅತಿಥಿ ಮಾನ್ಯ ಚಂದನ್ ಕುಮಾರ್ ಸರ್ ಪ್ಲೀಸ್ ಮುಂದೆ ಬಂದ್ಬಿಡಿ ಪ್ಲೀಸ್. ನೀವೆಲ್ಲರೂ ಅತಿಥಿಗಳೇ, ನೀವಿಲ್ಲ ಅಂತಂದರೆ ನಾನಿಲ್ಲ. ಅದಕ್ಕೆ ನನ್ನ ಕಾರ್ಯಕ್ರಮ ಸ್ಟಾರ್ಟ್ ಆಗೋದ್ರಿಂದ ಹಿಡಿದು ಎಂಡ್ ಆಗೋವರೆಗೂ ನಾನು ಎಲ್ಲೂ ಕೂತ್ಕೊಳ್ಳೋದೇ ಇಲ್ಲ. ಯಾಕೆಂದರೆ ದೇವ್ರನ್ನ ಎಲ್ಲಿ ನೋಡಿದ್ದೀವಿ ಅಂತಂದರೆ ನಿಮ್ಮಲ್ಲಿ ನೋಡಿದ್ದೀವಿ, ನಿಮ್ಗೆ ಕೊಡುವಂತಹ ಸಹಕಾರದಲ್ಲಿ ನೋಡಿರ್ತೀವಿ. ಮೊಟ್ಟ ಮೊದಲನೇದಾಗಿ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮೆಲ್ಲ ಪ್ರೀತಿ ಇವತ್ತಿನ ದಿವಸ ಬಿ ರಾಮಮೂರ್ತಿ ಸರ್ ಅವರು ಬರೀ ಬಿ ರಾಮಮೂರ್ತಿ ಸರ್ ಮಾತ್ರ ಆಗಿದ್ದರು. ನಮ್ಮ ಕಲ್ಚರಲ್ ಯೂನಿವರ್ಸಿಟಿಯಿಂದ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಸಿಕ್ಕಿದೆ ಅಂತ ಅಲ್ಲಿಂದ ಡೈರೆಕ್ಟಾಗಿ ಎಳ್ಕೊಂಡ್ಬಂದೆ. ಅವ್ರಿಗೆ ಪಾಪ ಏನು ಊಟ ಮಾಡಿದ್ರೆ ತಿಂಡಿ ಮಾಡೋದು ನನಗೆ ಗೊತ್ತಿಲ್ಲ, ಏನು ಬೈಕೊಂಡ್ರೆ ಗೊತ್ತಿಲ್ಲ. ನಾನು ಓಡಿಸಿದ್ದು ಕಾರ್ಗೆ ಅವ್ರು ಹೀರಿದ ಭಯ ಬಿದ್ದು ಅಂತ ಗೊತ್ತಿಲ್ಲ. ಅವರು ನನ್ನ ಕಾರ್ಯಕ್ರಮದ ಬಗ್ಗೆ, ನಮ್ಮ ಈ ಆಯೋಜನದ ಬಗ್ಗೆ ಹಾಗೂ ಇಲ್ಲಿ ಸ್ಟಾಲ್ ಬಗ್ಗೆ ಏನೇನು ಅನ್ನಿಸ್ತು. ಅರ್ಜುನ್ ಸರ್ ಅವರು ದಯವಿಟ್ಟು ನನ್ನ ಪಕ್ಕದಲ್ಲಿ ನಿಂತ್ಕೊಳ್ಳಿ, ಸ್ಟೇಜ್ ಮೇಲೆ ಕೂರಿಸಲ್ಲ ನಿಮ್ಮನ್ನು. ಯಾಕೆಂದರೆ ನನ್ನ ಆಧಾರ ಸ್ತಂಭ ಯಾರು ಅಂತಂದರೆ ಡಾಕ್ಟರ್ ಬಿ ಕೆ ಪ್ರಕಾಶ್ ಭರದ್ವಾಜ್, ಗೀತಾ ಚಂದ್ರಶೇಖರ್ ಅವರು, ಆರಾಧ್ಯ ಬೇರೆ ಬಾಬು, ಮತ್ತು ಸುಧಾ ಸಾಗರಿ ಮೇಡಮ್ ಅವರು, ಶಿಲ್ಪಾ ಮೇಡಮ್ ಅವರು, ಇವರೆಲ್ಲ ನನಗೆ ಬೆನ್ನೆಲುಬಾಗಿ ನಿಂತಿರ್ತಾರೆ. ಅವ್ರ ವೇದಿಕೆ ಮೇಲೆಲ್ಲ ವೇದಿಕೆ ಹಿಂದೆ ನನಗೆ ಬೆನ್ನೆಲುಬಾಗಿ ನಿಂತು ಸಹಾಯ ಮಾಡ್ತಾ ಇದ್ದಾರೆ. ನನ್ನ ಕನಸು ಒಂದೇ ಒಂದು ಇದ್ದಿದ್ದು, ಒಬ್ಬ ಸಾಮಾನ್ಯವಾಗಿ ಅಡುಗೆ ಕೆಲಸ ಮಾಡ್ತಾ ಇದ್ದವನು, ಏನು ಬೇಕಾದ್ರೂ ಮಾಡ್ಬೋದು. 5 ರೂಪಾಯಿ 2 ರೂಪಾಯಿ ಸಂಬಳ ಇರ್ತಾಯಿತ್ತು 89ರಲ್ಲಿ. ನಾವು ಬಂದಿದ್ದೆ ಅದಕ್ಕೋಸ್ಕರ ಕರಾಟೆ ಕಲಿಬೇಕು ಅಂತ. ಏನು ಅಂತಂದರೆ ಎಲ್ಲ ಹೊಡಿಬೇಕು, ತಡಿಬೇಕು, ಅದೇ ನಮ್ಮ ಮನಸ್ಸಲ್ಲಿ ಇದ್ದಿದ್ದು. ಅದೇ ನಮ್ಮನ್ನು ಇಲ್ಲಿವರೆಗೂ ಎಳ್ಕೊಂಬಂದು ಕರಾಟೆಯಲ್ಲಿ ಏನು ಬೇಕಾದ್ರೂ ಸ್ವಲ್ಪ ಸಾಧನೆ ಮಾಡ್ಬೋದು. ಕರಾಟೆ ಅಲ್ದಿರ ಸಮಾಜ ಸೇವೆ ಮತ್ತು ಆರಕ್ಷಕ ಒಂದು ಸೇವೆ, ಜನಸೇವೆ, ಸಮಾಜ ಸೇವೆ ಇದನ್ನು ಮಾಡ್ತಾ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನ ಸುಮಾರು 5,000 ಜನಕ್ಕೆ ಇವತ್ತವರೆಗೂ ನಾವು ವಿಶ್ವ ದಾಖಲೆಗಳನ್ನು ಕೊಟ್ಟಿರ್ತೀವಿ. ಹಂಸಲೇಖ ಸರ್ ಆಗ್ಬೋದು, ಶ್ರೀ ಸಾಯಿ ಪ್ರಕಾಶ್ ಸರ್ ಆಗ್ಬೋದು, ಮತ್ತು ಭಾರ್ಗವ ಸರ್ ಆಗ್ಬೋದು, ಶಂಕರ್ ಗಣೇಶು, ಗೌಂಡಮಣಿ, ಸೆಂದಿಲ್, ಕೆ ಭಾಗ್ಯರಾಜ್ ಅವರು, ಭಾರತಿ ರಾಜ ಅವ್ರಿಗೂ ನಮ್ಮ ಇಲ್ಲಿನ ವಿಶ್ವ ದಾಖಲೆಯ ಒಂದು ಪಟ್ಟಿ ಅಲ್ಲಿವರೆಗೂ ಹೋಗ್ತಾ ಇದೆ. ಇವತ್ತಿನ ದಿವಸ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸೇರ್ಪಡೆ ಆಗ್ತಾ ಇರುವಂಥವರು ನಮ್ಮ ಪ್ರೀತಿಯ ಅಧ್ಯಕ್ಷರು ಬಿ ರಾಮಮೂರ್ತಿ ಸರ್ ಅವರು, ಡಾಕ್ಟರ್ ಬಿ ರಾಮಮೂರ್ತಿ ಸರ್ ಹಾಗೂ ನನ್ನ ಪ್ರೀತಿಯ ಸಹೋದರರು. ನಿಜವಾಗ್ಲೂ ಶ್ರೀರಸ್ತು ಶುಭಮಸ್ತು ಯಾರು ನೋಡಿದ್ರಿ ಮೊನ್ನೆ ಎಪಿಸೋಡಲ್ಲಿ? ಶಿವಕುಮಾರ್ ಆರಾಧ್ಯ ಸರ್ ಅಲ್ಲಿದ್ದರು, ಕರೆಕ್ಟಾ? ಸುಧಾರಾಣಿ ಅವ್ರ ಮೇಡಮ್ ಜೊತೆ ನಿಮ್ಮ ಕಾಂಬಿನೇಷನ್ ಇತ್ತು, ಕರೆಕ್ಟಾ ಸರ್? ಅವರು ಇವತ್ತು ವಿಶ್ವ ದಾಖಲೆಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಹಾಗೆ ಅಪೂರ್ವ ಜೋಡಿ ಅಂತ ಒಂದು ಹೊಸ ಕಾನ್ಸೆಪ್ಟ್ನ ನಾವು ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ನ ವತಿಯಿಂದ ಸುಮಾರು 23 ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ ಯಾವುದೇ ಮೆಂಬರ್ಶಿಪ್ ಫೀಸ್ ಇಲ್ಲ, ಡೊನೇಷನ್ ನಾವು ತಗೊಳ್ಳೋದಿಲ್ಲ. ಅದು ತಗೊಳ್ಳೋದಿಲ್ಲ ನಮ್ಮ ಕರಾಟೆಯಲ್ಲಿ ಆಗಲಿ ಅಥವಾ ಏನೇ ನಾನು ಸಂಪಾದನೆ ಮಾಡಿದ್ರು ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಎಲ್ಲರಿಗೂ ಸೇವಾ ಯೋಧ ರತ್ನ ರಾಜ್ಯ ಪ್ರಶಸ್ತಿ ಹಾಗೂ ಜೀವಮಾನ ಶ್ರೇಷ್ಠ ಸಾಧನೆ ಪ್ರಶಸ್ತಿ, ಇವತ್ತು ನಾವು ಅಪೂರ್ವ ಜೋಡಿ ಅಂತ ಪ್ರಶಸ್ತಿಯನ್ನು ಒಂದು 5 ಜೋಡಿಗೆ ಕೊಡ್ತಾ ಇದ್ದೀವಿ. ಹಾಗೆ ನಾನು 106 ಕರಾಟೆಯಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ರೆ ದೊಡ್ಡ ವಿಷಯ ಅಲ್ಲ. 106 ಸೇವಾ ಮಹನೀಯರಿಗೆ, ವಿವಿಧ ಕ್ಷೇತ್ರಗಳಲ್ಲಿನ ಮಹನೀಯರಿಗೆ ನಾವು ರಾಜ್ಯ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಅದೇ ವಿಶೇಷತೆ ಈ ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮದ ಪರವಾಗಿ ಇವತ್ತಿನ ವಿಶೇಷತೆ ಏನು ಅಂತಂದರೆ ಅದನ್ನು ಡಾಕ್ಟರ್ ರಾಮಮೂರ್ತಿ ಸರ್ ಅವರು ಹೇಳ್ತಾರೆ. ಬಂದಿದೆಯಾ ಸಿಗ್ನಲಿಂದ ಅಲ್ಲಿ ಕೇಳಿ ಯಾರನ್ನ ಜೈ ಭುವನೇಶ್ವರಿ. ಅದು ತೋರಿಸೋ ಅವರಿಗೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸಮಾರಂಭದ ಬಗ್ಗೆ ಆಗಲೇ ಶ್ರೀನಾಥ್ ನಿಮಗೆ ಪೂರ್ಣ ವಿವರ ಕೊಟ್ಬಿಟ್ಟಿದ್ದಾರೆ. ರಾಜ್ಯ ಪ್ರಶಸ್ತಿ ಯಾರ್ಯಾರಿಗೆ ಕೊಡ್ತೀವಿ, ಹೇಗೆ ಕೊಡ್ತೀವಿ, ಎಲ್ಲ ಮಹನೀಯರಿಗೆ ಸಾಧನೆ ಮಾಡೋರಿಗೆ. ಆದರೆ ಆ ಸ್ಟಾಲನ್ನು ನೋಡ್ತಾ ಬಂದರೆ ಅದು ಜೋಡ್ಸೋಕ್ಕೆ ಎಷ್ಟು ಟೈಮ್ ಬೇಕು ಅನ್ನೋದೇ ಇನ್ನು ಅದೊಂದು ರೆಕಾರ್ಡ್ ಆಗುತ್ತೆ ಅಂತ ನನ್ನ ಭಾವನೆ. ಶ್ರೀನಾಥ್ ಅವ್ರು ಕೇಳಿಸ್ಕೊಂಡಿಲ್ಲ ಬಹುಶಃ. ಇನ್ನೊಂದು ದಾಖಲೆ ನಿಮ್ಮದು ಸೇರುತ್ತೆ.
ಇದು ಜೋಡ್ಸೋಕ್ಕೆ ಎಷ್ಟೊತ್ತಾಯಿತು ಅನ್ನೋದೇ ಒಂದು ದಾಖಲೆ ಆಗುತ್ತೆ ಅಂತ ಹೇಳೋದು. ಭಾಳ ಬೇಗ ಜೋಡಿಸಿದೆ ಹಾಗೆ. ಸೊ ಆ ಥರ 48 ವರ್ಷಗಳ ಚಿತ್ರರಂಗದ ಸುದೀರ್ಘ ಸೇವೆಯಲ್ಲಿ ನಾವು ಅದರಲ್ಲಿ ಒಂದು 10% ಇಲ್ಲ ಅಂತ ನಾವು ಹೇಳ್ಬೋದು. ಒಂದು ಅಂಕ ಅಷ್ಟೇ, ಏನು ಒಂದು ಪಿಲ್ಲರ್ ಟು ಪಿಲ್ಲರ್ ಏನಿದೆ ಅಷ್ಟೂ ಇಲ್ಲ ನಮ್ಮ ಸಾಧನೆ. ಇಷ್ಟು ಮಹತ್ವ ಸಾಧನೆ ಮಾಡಿರೋಂಥ ಶ್ರೀನಾಥ್ ಅವರು ಮಲ್ಲೇಶ್ವರದ ಸೊತ್ತಾಗ್ಬಿಟ್ಟಿರಲ್ಲ ಅಂತ ನಮ್ಮ ಹುಟ್ಟವರು. ಇಡೀ ರಾಷ್ಟ್ರದ ಸೊತ್ತಾಗಬೇಕು ಅನ್ನೋದೇ ನಮ್ಮ ಅನಿಸಿಕೆ, ಆಶಾಭಾವನೆ. ಈ ಕಾರ್ಯಕ್ರಮದಿಂದ ಅದು ಈಡೇರಲಿ ಅಂತ ಹೇಳಿ ಇವತ್ತು ನನ್ನ ಈ ವೇದಿಕೆ ಕರೆಯೋದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಎಲ್ಲ ಮಾನ್ಯರಿಗೂ ನನ್ನ ಧನ್ಯವಾದಗಳು. ಈ ವೇದಿಕೆಯನ್ನು ನಾನು ಥ್ಯಾಂಕ್ ಯು. ಧನ್ಯವಾದಗಳು ಸರ್. ನಿಮ್ಮ ಈ ಆಶೀರ್ವಚನ ನನಗೆ ತುಂಬ ಮುಖ್ಯ ಆಗುತ್ತೆ. ಹಾಗೆ ನಾನು ಕಂಡಂತಹ ಅದ್ಭುತ 100 ಚಲನಚಿತ್ರಗಳ ನಿರ್ದೇಶಕರು ನಿಜವಾಗ್ಲೂ ನಮ್ಮ ದಕ್ಷಿಣ ಭಾರತ ಅಲ್ಲ, ನಮ್ಮ ಇಂಡಿಯಾದಲ್ಲೇ ಕೆಲವು ನಿರ್ದೇಶಕರು ಒಂದು 5 ಜನ ಇರ್ಬೋದು. ರೇಲಂಗಿ ಸರ್ ಮಾಡಿದ್ದಾರೆ. 3ನೇ ಸ್ಥಾನದಲ್ಲಿ ಮೋಸ್ಟ್ಲಿ ನಮ್ಮ ಹೆಮ್ಮೆಯ ಸಾಯಿಬಾಬಾನೇ ಅವರು. ನೀವು ಯಾರಾದ್ರೂ ನೋಡಿದ್ರೆ ಅಲ್ಲಿ ಗೊತ್ತಿಲ್ಲ. ನಾನು ಸುಮಾರು ನನಗೆ ಬುದ್ಧಿ ಬಂದಾಗ ಸಾಯಿಬಾಬಾ ಅವ್ರು ಯಾವ ಥರ ಇರ್ತಾರೆ ಅಂತ ಗೊತ್ತಿರಲಿಲ್ಲ. ಆದರೆ ಈ ಮಹಾನ್ ಶಕ್ತಿ ಇದೆಯಲ್ಲ, ಈ ಮಹಾನ್ ಶಕ್ತಿನೇ ನಮ್ಮ ಸಾಯಿಬಾಬಾ ಅಂತ ಹೇಳ್ದ. ಆ ಸಾಯಿಬಾಬಾ ಆಶೀರ್ವಚನದಿಂದ ಒಂದು 2 ಮಾತುಗಳು ಸರ್ ಪ್ಲೀಸ್. ಓಂ ಶ್ರೀ ಸಾಯಿರಾಮ್. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ. ಇವತ್ತು ಶ್ರೀನಾಥ್, ಕರಾಟೆ ಶ್ರೀನಾಥ್ ಈ ಥರ ಹೇಳ್ತಾ ಹೋದರೆ ಒಂದು 10,000 ಇರ್ಬೋದೇನೋ. ಯಾಕಂದರೆ ನಮ್ಮ ರಾಮಮೂರ್ತಿ ಅವರು ಹೇಳಿದ ಜೋಡಿಸೋಕ್ಕೆ ಬೇಗ ಜೋಡಿಸಿರ್ಬೋದು, ಬಟ್ ಅದು ಸಾಧನೆ ಮಾಡೋಕ್ಕೆ 33 ವರ್ಷ ಆಯಿತು. ಏನು ಸಾಧನೆ ಮಾಡಿದ್ರು ಅದಕ್ಕೊಂದು ರೂಪಕಲ್ಪನೆ ಮಾಡಿದಲ್ಲಿ ಪ್ರೀತಿಯಿಂದ ತಗೊಂಡಿದ್ದನ್ನ ಅದಕ್ಕೊಂದು ವ್ಯಾಲ್ಯೂ ಕೊಟ್ಟಿದ್ದಕ್ಕೆ. ಇವತ್ತು ನಮ್ಮ ಗತ್ತಲ್ಲಿ ಶಲ್ಯ ಆಗಿದ್ದಾರೆ ಕರ್ನಾಟಕದ್ದು. ಉಳಿಸುವ ಜವಾಬ್ದಾರಿ ಪ್ರತಿಯೊಬ್ಬರಿರುತ್ತೆ. ನೀವು ಉಳಿಸ್ಕೊಂಡಿರೋದಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ. ನೀವು ಸಾಧನೆ ಮಾಡೋದು ಮಾತ್ರ ಅಲ್ಲದೆ ನಿಮ್ಮ ಅಸೋಸಿಯೇಷನಿಂದ ಎಷ್ಟೋ ಜನ ಸನ್ಮಾನ ಮಾಡಿ ಅವ್ರಿಗೆ ತೃಪ್ತಿ, ಆನಂದ ಏನೇನು ಕೊಟ್ಟಿದ್ರಲ್ವಾ. ದಟ್ಸ್ ವೈ ಯು ಆರ್ ಎ ಲೀಡರ್. ಲೀಡರ್ಶಿಪ್ ಕ್ವಾಲಿಟೀಸ್ ನಮ್ಮಲ್ಲಿ ತುಂಬ ಇದೆ. ತುಂಬ ಖುಷಿ ಆಗುತ್ತೆ ಶ್ರೀನಾಥ್. ಯಾಕಂದರೆ ಅವಕಾಶಗಳು ಲಕ್ಷ ಕೋಟಿಗಳಿದೆ. ಪಡೆಯುವ ಶಕ್ತಿ, ಉಪಯೋಗಿಸುವ ಶಕ್ತಿ ಎಲ್ಲರಿಗಿರಲ್ಲ. ನೀವು ಹೇಳಿದ್ರಲ್ವಾ, ಕೇವಲ ಅಡುಗೆ ಮಾಡಿಕೊಂಡು ಪ್ರತಿದಿನ 5 ರೂಪಾಯಿ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ ಅಂಥ ವ್ಯಕ್ತಿ ನಾನು. ಈ 33 ವರ್ಷದಲ್ಲಿ ನೀವು ವ್ಯಾಪಾರ ಮಾಡಿದರೆ ಕೋಟಿಗಳ ಸಂಪಾದನೆ ಮಾಡಿರ್ಬೋದು. ನೀವು ವ್ಯಾಪಾರ ಮಾಡಿಲ್ಲ, ಬರೀ ವ್ಯವಹಾರ, ಪ್ರೀತಿ, ವಿಶ್ವಾಸ, ಅಭಿಮಾನ ಏನಿದೆಯೋ ಅದು ತೋರಿಸ್ಕೊಂತ ಬಂದಿದ್ರಿ. ತುಂಬ ಖುಷಿ ಆಗುತ್ತೆ ಶ್ರೀನಾಥ್, ತುಂಬ ಖುಷಿ ಆಗುತ್ತೆ. ಸಾಧನೆ ಮಾಡಿದ 10 ಜನ ಮಧ್ಯದಲ್ಲಿ ತೋರಿಸ್ಕೊಡೋದು ತುಂಬ ಖುಷಿ ಆಗುತ್ತೆ. ನಾವೆಲ್ಲ ನಿಮ್ಮನ್ನು ಬರೀ ಆಶೀರ್ವಾದ ಮಾಡೋಕ್ಕಾಗಲ್ಲ, ಬೆನ್ನು ತಟ್ಟೋದು ಬಂದಿದ್ದೀವಿ ನಾವು. ಇನ್ನೂ ನೀವು ಓಡಬೇಕು, ಈ ಕುದುರೆ ಇನ್ನೂ ಓಡಬೇಕು, ಈ ಕುದುರೆ ಇನ್ನೂ ಓಡಬೇಕು, ಓಡಿ 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 ಇನ್ನೂ ಎಷ್ಟು ಸಾಧನೆ ಮಾಡಬೇಕು. ನಿಮ್ಮಲ್ಲಿ ನಾವೆಲ್ಲ ಇದ್ದೀವಿ. ನಮ್ಮ ಶಕ್ತಿ ನೀವು ತಗೊಳ್ಳಿ, ನಮ್ಮ ಆಯುಷ್ ನೀವು ತಗೊಳ್ಳಿ, ಸಾಧನೆ ಮಾಡಿ, ಇನ್ನೂ ಸಾಧನೆ ಮಾಡಿ. ಯಾಕಂದರೆ ಯಾರು ಓಡ್ತಾರೋ ಅವರು ಸಪೋರ್ಟ್ ಮಾಡಬೇಕು. ತಿಂದು ಕೂತ್ಕೊಳ್ಳೋರಿಗೆ ಸಪೋರ್ಟ್ ಮಾಡಿದ್ರೆ ಪ್ರಯೋಜನ ಇಲ್ಲ. ಇನ್ನೊಂದು ಮುದ್ದೆ ಜಾಸ್ತಿ ಕೊಡಬೇಕು ಅವರಿಗೆ. ನೀವು ಓಡ್ತಾ ಇದ್ದೀರ, ಇನ್ನೂ ಚೆನ್ನಾಗಿ ಓಡಬೇಕು. ನಮ್ಮ ಸದಾನಂದ್ ಅವ್ರು ಹೇಳಿದ ಪದ್ಮಶ್ರೀ ಬರಬೇಕಂತ ಬರುತ್ತೆ. ಇಷ್ಟು ಸಾಧನೆ ಮಾಡೋರು ಕೊಡಲಿಲ್ಲ ಅಂದರೆ ಆ ಕೊಡೋರಿಗೆ ಅವಮಾನ. ಯಾಕೆ ಇನ್ನೂ ಕೊಡಲಿಲ್ಲ ಅನ್ನೋದು
ಅದರಿಂದ ತಪ್ಪದೇ ಪದ್ಮಶ್ರೀ ಬರುತ್ತೆ, ಪದ್ಮವಿಭೂಷಣ್ ಬರುತ್ತೆ. ನಿಮ್ಗೆ ಅರ್ಹತೆ ಇದೆ. ಇದನ್ನು ರಾಜಕೀಯದವರು, ನಮ್ಮ ನಾಯಕರು ಗುರುತಿಸಬೇಕು. ಯಾಕಂದರೆ ಸಿನಿಮಾ ರಂಗನೇ ಹೆಂಗೂ ಗುರುತಿಸಲಿಲ್ಲ. ಸಿನಿಮಾ ರಂಗ ಬಿಟ್ಟಿದ್ದಾರೆ, ರಾಜಕೀಯ ನಾಯಕರು ಸಿನಿಮಾ ರಂಗ ಬಿಟ್ಟಿದ್ದಾರೆ. ಮೈಸೂರು ದಸರಾ ಬಂದರೆ ನಮ್ಮ ಸಿನಿಮಾ ಅವ್ರಿಗೆ ಯಾರಿಗೆ ಇನ್ವಿಟೇಷನ್ ಕೊಡಲ್ಲ. ತುಂಬ ಅವಮಾನ ಆಗುತ್ತೆ, ತುಂಬ ಬೇಜಾರಾಗುತ್ತೆ. 55 ವರ್ಷದಿಂದ ನಾನು ಸಿನಿಮಾ ಫೀಲ್ಡ್ನಲ್ಲಿದ್ದೀನಿ. 38 ವರ್ಷ, 48 ವರ್ಷ ಸಿನಿಮಾ ರಂಗದಲ್ಲಿದ್ದಾರೆ. ರಾಜಕೀಯ ನಾಯಕರು ಇತ್ತೀಚೆಗೆ ಬಂದವರು ದೊಡ್ಡ ಮಂತ್ರಿಗಳಾಗಿದ್ದಾರೆ, ಸಂತೋಷ, ಅದೇನು ನಾವೇನು ಅವಮಾನ ಮಾಡ್ತಾ ಇಲ್ಲ. ಬಟ್ ಯಾರು ಸಾಧಕರಿದ್ದಾರೋ ಅವ್ರು ಗುರುತಿಸುವಂಥ ಮನಸ್ಸು ಅವರಿಗಿಲ್ಲ. ಸಿನಿಮಾ ರಂಗದಲ್ಲಿ ಸಬ್ಸಿಡಿ ಅಂತ ಒಂದು ಬರುತ್ತೆ, ಅದಕ್ಕೂ 2 ಲಕ್ಷ 2 ಲಕ್ಷ ಲಂಚ ತಗೊಂಡೇ ಅವರು ಸಬ್ಸಿಡಿ ಕೊಡೋದು. ಇದಕ್ಕಿಂತ ಅವಮಾನ ಇನ್ನೇನಿಲ್ಲ ಈ ಪ್ರಪಂಚದಲ್ಲಿ. ನಾವು ಕನ್ನಡಿಗರು, ನಾವು ಭಾರತೀಯರು, ನಾವು ಮನುಷ್ಯರು ಅಂತ ಹೇಳ್ಕೊತೀವಲ್ವಾ, ಸೆಲೆಕ್ಟ್ ಮಾಡ್ತಾರೆ. ಇದು BJP ಬಂದರೆ BJP ಅವ್ರಿಗೆ ಸೆಲೆಕ್ಟ್ ಮಾಡ್ತಾರೆ, ಕಾಂಗ್ರೆಸ್ ಅವ್ರು ಬಂದರೆ ಕಾಂಗ್ರೆಸ್ ಅವ್ರಿಗೆ ಸೆಲೆಕ್ಟ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ಇವರೆಲ್ಲ ಅವರ ಎಲೆಕ್ಷನ್ ಓಡಾಡಿರ್ಬೋದು, ಅದಕ್ಕೋಸ್ಕರ ಇವರು ಸಂಪಾದನೆ ಮಾಡಿಕೊಳ್ಳಿ ಅಂತ ಇಂಥದ್ದೆಲ್ಲ ಅವ್ರು ಕೊಡ್ತಾ ಇರ್ತಾರೆ. ನಿಜವಾದ ಸಾಧಕರಿಗೆ ಯಾರೂ ಕರ್ನಾಟಕದಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ. ಮುಖ್ಯವಾಗಿ ನಮ್ಮ ಸಿನಿಮಾ ರಂಗದಲ್ಲಿ ನಮ್ಮ ಸದಾನಂದ ಅವರಿಗೆ ಇವರಿಗೆ ಶಕ್ತಿ ಇದೆ, ಏನಿಲ್ಲ. ಯಾಕಂದರೆ ಒಂದು ಪತ್ರಿಕೆ ಇದೆ, ಸಮಾಜದಲ್ಲಿ ಸೇವೆ ಮಾಡ್ತಾ ಇದ್ದಾರೆ, ಕ್ವಾಲಿಟೀಸ್ ಇದೆ, ರೈಟ್ಸ್ ಇದೆ. ನಿಮ್ಮಂಥವ್ರ ಸಪೋರ್ಟಿಂದ 100% ನಮ್ಮ ಸರ್ಕಾರ ರೆಕಮೆಂಡ್ ಮಾಡಿದರೆ ಇದೆಲ್ಲ ನೋಡೋಕ್ಕೆ ಅವ್ರಿಗೆ ಎಷ್ಟು ಟೈಮ್ ಆಗುತ್ತೆ? ಆ ಪದ್ಮಶ್ರೀ ಸೆಲೆಕ್ಟ್ ಮಾಡ್ತಾರಲ್ವಾ, ನಾವು ಟಕ್ಟಕ್ಕಂತ ಬಂದಿದ್ವಿ. ಯಾಕಂದರೆ ಜನಗಳು ಕೂರಿಸಬಾರ್ದು ಅನ್ನೋ ಉದ್ದೇಶದಿಂದ ಒಂದೊಂದು ನೋಡಿಕೊಂಡು ಏನೇನು ಸಾಧನೆ ಮಾಡಿದ್ರೆ ಏನೇನು ಸಾಧನೆ ಮಾಡುವಂತ ನಿಮ್ಗೆ ಬೈಲ್ ಕಲಿಸಿದ್ರೆ ತಲೆ ಕೆಡುತ್ತೆ. ಅಷ್ಟು ಸಾಧನೆ ಮಾಡಿದ್ರಿ, ಅಷ್ಟು ಉಳಿಸ್ಕೊಂಡಿದ್ದೀರಿ ನೀವು. ನಮಗೆ ಬೇಕಾಷ್ಟು ಬಂದು ನಾವು ಅದು ಯಾವುದನ್ನು ಇಟ್ಕೊಳ್ಳಿಲ್ಲ. ಯಾಕಂದರೆ ಸಿನಿಮಾ ರಂಗದಲ್ಲಿ ನಮ್ಮ ಯಾರು ಗುರುತಿಸಲ್ಲ ಅಂತ ಅದೆಲ್ಲ ಇಲ್ಲೋ ಬಿಸಾಕ್ತೀವಿ ನಾವು. ನೀವು ಚೆನ್ನಾಗಿ ಇಟ್ಕೊಂಡಿದ್ದೀರ. 33 ವರ್ಷದ ಸಂಪದೆ ಅದು, ಕೋಟಿ ಇರ್ಬೋದು. ನಮ್ಮ ರೋಡ್ನಲ್ಲಿ ತುಂಬ ಜನ ಕೋಟ್ಯಾಧೀಶರಿದ್ದಾರೆ. ಪಕ್ಕದ ಮನೆಯವ್ರು ಗೊತ್ತಾಗಲ್ಲ, ರೋಡಿಗೆ ಬಂದರೆ ಅವ್ರು ಯಾರು ಗೊತ್ತಾಗಲ್ಲ. ಅದೇ ಆರಾಧ್ಯವರಾಗ್ಬೋದು, ಅಮೃತವರಾಗ್ಬೋದು, ನಾನಾಗ್ಬೋದು, ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರು ರೋಡ್ನಲ್ಲಿ ಬಂದರೆ ರಾಮಮೂರ್ತಿ ಅವರು ಎಂತ ಚಿತ್ರ ಮಾಡಿದ್ದಾರೆ, ಸಾಯಿ ಪ್ರಕಾಶ್ ಅವರು ಚಿತ್ರ ಮಾಡಿದ್ದಾರೆ ಅಂತ 7 ಕೋಟಿ ಜನಗಳ ಆಸ್ತಿ ನಮಗಿದೆ. ಕನ್ನಡ ಕಲಾಭಿಮಾನಿಗಳ ಆಸ್ತಿ ನಮಗಿದೆ. ಆ ಆಸ್ತಿ ಅವ್ರ ಪ್ರೀತಿ ಇದೆಯಲ್ವಾ, ಅದರಿಂದಲೇ ನಾವು ಆರೋಗ್ಯವಾಗಿದ್ದೀವಿ, ಆನಂದವಾಗಿದ್ದೀವಿ, ಸಂತೋಷವಾಗಿದ್ದೀವಿ. ನಮ್ಗೆ ಏನೇ ಕೊಡದೇ ಇದ್ರೂ ಅಭಿಮಾನಿಗಳ ಪ್ರೀತಿ ಆಸ್ತಿ ನಮಗಿದೆ. ಅವರ ಆಸ್ತಿ, ಅವರ ವಿಶ್ವಾಸದಿಂದ, ಅವರ ಪ್ರೀತಿಯಿಂದ ಇಲ್ಲಿವರೆಗೂ ನಾವು ಆರೋಗ್ಯವಾಗಿದ್ದೀವಿ. 3 ಚಿತ್ರ ಮಾಡಿದಂತ ನಮ್ಗೆ ಹೆಮ್ಮೆ ಇಲ್ಲ. ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರಲ್ವಾ ನಿರ್ಮಾಪಕರು, ಕಲಾವಿದರು, ಹಂಚಿಕೆದಾರರು, ಮುಖ್ಯವಾಗಿ ನೀವೆಲ್ಲ. ನೀವು ನಮ್ಮ ಸಿನಿಮಾ ನೋಡಲಿಲ್ಲ ಅಂದರೆ ನಮ್ಮ ಬೇರೆಯವರಿಗೆ ಯಾವ ನಿರ್ಮಾಣ ನಮ್ಮ ಸಿನಿಮಾ ಕೊಡ್ತಾರೆ. ಈ ಸಿನಿಮಾ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿದರೆ ಆ ಆಶೀರ್ವಾದನೇ ಈ ಚಿತ್ರ ಮಾಡೋಕ್ಕೆ ಅವಕಾಶ ಇದೆ. ನಿಮ್ಮ ಪ್ರೀತಿನೇ ನಮ್ಮ ಉಸಿರು ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಶ್ರೀನಾಥ್, ನಾವೆಲ್ಲ ನಿಮ್ಮಲ್ಲಿದ್ದೀವಿ. ನಿಮ್ಮ ಸಾಧನೆ ತುಂಬ ಖುಷಿಯಾಗುತ್ತೆ. ಯುವರ್ ಇನ್ಸ್ಪಿರೇಷನ್ ಎವ್ರಿ ಯೂತ್. ಪ್ರತಿಯೊಬ್ಬರಿಗೆ ಒಂದು ಇನ್ಸ್ಪಿರೇಷನ್. ನಿಮ್ಮನ್ನು ನೋಡಿ ಕಲಿಬೇಕು ಎಷ್ಟೋ ಜನ. ನಮಗೆ ಶಕ್ತಿ ಇಲ್ಲ, ನಮ್ಗೆ ಹಿಂದೆ ಸಪೋರ್ಟ್ ಇಲ್ಲ ಅನ್ನೋದು ಯೋಚನೆ ಮಾಡಬಾರದು. ಯಾವುದರಲ್ಲಾದ್ರೂ ಮುಂದಕ್ಕೆ ಹೋಗ್ತಾ ಇರಬೇಕು.
₹5 ಸಂಪಾದನೆ ಮಾಡಿ ಅಡುಗೆ ಮಾಡೋಂಥ ಒಬ್ಬ ಹುಡುಗ ಇವತ್ತು ಇಷ್ಟು ಕಂಟ್ರೀಸಲ್ಲಿ ಹೆಸರು ಮಾಡಿದ್ದೀನಿ. ಇಟ್ಸ್ ನಾಟ್ ಸೋ ಈಸಿ. ನಮ್ಮಂಥವನ್ನ ಗೊತ್ತಿರೋದು, ನಮಗೂ ಬುಕ್ ಆಫ್ ರೆಕಾರ್ಡ್ಸಲ್ಲಿ ನಮಗೊಂದು ಸರ್ಟಿಫಿಕೇಟ್ ಕೊಟ್ಟು ನಮ್ಮನ್ನು ಸಪೋರ್ಟ್ ಮಾಡಿರಲ್ವಾ, ತುಂಬ ಖುಷಿ ಆಗುತ್ತೆ. ಇದೇ ರೀತಿ ನಿಮ್ಮ ಪ್ರಯಾಣ ಚೆನ್ನಾಗಿರಲಿ. ರೇಸ್ ಹೋದ್ರೆ ಥರ ನೀವು ಓಡ್ತಾನೆ ಇರಬೇಕು. ನಿಮ್ಮ ಹಿಂದೆ ನಿಮ್ಮಲ್ಲಿ ನಾವಿದ್ದು ಅಂತ ನಿಮಗೆ ಇಷ್ಟಪಡ್ತೀನಿ. ನಾನು ಪೂಜಿಸಿ ಆರಾಧಿಸಿ ಭಗವಂತ ಸಾಯಿಬಾಬಾಗೆ ಕೇಳ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ಸುಖ, ಸಂತೋಷ, ಶಾಂತಿ, ಆಯುಷ್ ಎಲ್ಲವನ್ನು ಶಾಶ್ವತ ಕೊಡಲಿ ಅಂತ ಓಂ ಶ್ರೀ ಸಾಯಿರಾಮ್ ಕಾಪಾಡಿಸಿ. ಧನ್ಯವಾದಗಳು ಸರ್. ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ. ನಿಮ್ಗೆ ಯಾರು ಏನು ಕೊಟ್ಟಿಲ್ಲ ಅಲ್ಲ ಸರ್, ನಿಮ್ಮನ್ನು ನಾವು ಗುರುತಿಸ್ತೀವಿ ಸರ್. ಯಾಕೆಂದರೆ ನೀವು ನಮಗೆ ಕೊಟ್ಟಿದ್ದೀರಾ, ನಮ್ಮ ಕರ್ತವ್ಯ ನಾವು ಮತ್ತೆ ಕೊಡಬೇಕು. ನಿಜವಾಗ್ಲೂ 2017ರಲ್ಲಿ ಪಾಪ ಅವ್ರ ಮನೆಗೆ ಹೋದಾಗ ಹೇಳಬಾರ್ದು, ಅವರಷ್ಟು ಬೇಜಾರು ಮಾಡ್ಕೊಂಡು ಕನ್ನಡ ಬೇಕು, ಕನ್ನಡಿಗರು ಬೇಕು, ಆದರೆ ಕನ್ನಡದವ್ರು ಮಾಡುವಂಥವ್ರು ಯಾರೂ ಬೇಕಾಗಿಲ್ಲ. ನಾನು ಎಲ್ಲ ಕಡೆ ಒಂದು ಹೇಳ್ತಾನೆ ಇರ್ತೀನಿ, ಭಾರತೀಯರೆಲ್ಲರೂ ಖಂಡಿತ ಕನ್ನಡಿಗರೇ, ಆದರೆ ಕನ್ನಡಿಗರೆಲ್ಲರೂ ಕನ್ನಡಿಗರೇ. ಯಾಕೆ ಹೇಳ್ತೀನಿ ಈ ಮಾತು ಅಂತಂದರೆ ನೋಡಿ, ಅವ್ರು ಎಲ್ಲಿ ಹುಟ್ಟಿದ್ರು, ಎಲ್ಲಿ ಬಂದರು ಎಂದು ಗೊತ್ತಿಲ್ಲ. 100 ಚಲನಚಿತ್ರದಲ್ಲಿ ಅದ್ಭುತವಾದ ಒಂದು ಒಳ್ಳೊಳ್ಳೆ ಪ್ರತಿಭೆಗಳನ್ನೇ ಅವರು ಹೊರತುಕೊಂಡ್ಬಂದಿದ್ದಾರೆ. ನನಗೆ ಬಹಳ ಖುಷಿ ಆಯಿತು. 2017ರಲ್ಲಿ ಅವ್ರು ಡಾಕ್ಟರೇಟ್ ಕೊಡಿಸಿದ್ದು, ಮತ್ತು ನಾವು ಕೊಡಿಸಿದ್ದು ಅಂತಲ್ಲ, ಅವ್ರು ಯೋಗನಿತ್ತು, ಯೋಗ್ಯತೆನಿತ್ತು, ಅವ್ರಿಗೆ ಬಂತದ್ದು. ಮತ್ತು ಮೊನ್ನೆ ಹೋದ ಒಂದು 6 ತಿಂಗಳ ಮುಂಚೆ ಅವ್ರಿಗೆ ವಿಶ್ವ ದಾಖಲೆ ಕೊಡಬೇಕಾಗಿತ್ತು. ಯಾಕೆಂದರೆ ನಮ್ಮ ಕರ್ತವ್ಯ, ನಾವೇನು ತೊಗೊಂಡಿದ್ದೀವೋ ಅದನ್ನು ಖಂಡಿತ ಅವ್ರು ಕೊಡಲೇಬೇಕು. ಅದು ನಾವು ಹಿರಿಯರಿಗೆ ಮತ್ತು ಮುಂದಿನ ಜನರೇಷನ್ಗೆ ಒಂದು ಮೆಸೇಜ್ ಅಷ್ಟೇ. ಸೊ ಈಗ ನನ್ನ ಆತ್ಮ ಬಂಧುಗಳು ಎಲ್ಲ 2 ನಿಮಿಷ ನಮ್ಮದು ಅವಾರ್ಡಿಗೂ ಅಷ್ಟೇ ಸರ್. ನಾನು 6 ಗಂಟೆಗೆ ಇಲ್ಲಿಂದ ವೆಕೇಟ್ ಮಾಡಿಬಿಡ್ತೀನಿ. ಮಿಲಿಟ್ರಿ ಸಿಸ್ಟಮ್ ನಮ್ಮದೆಲ್ಲ. ಆ ಸಿಸ್ಟಮಲ್ಲಿ ಯಾರು ಬರಲಿ ಬಿಡಲಿ 6 ಗಂಟೆಗೆ ಇಲ್ಲಿಂದ ಅವ್ರು ಅಪ್ಪಾಜಿ ಹೇಳಿದ್ರು 5 ಗಂಟೆಗೆ ಹೋಗಬೇಕು ಅಂತ. 4:45 ಅವ್ರ ಪ್ರಶಸ್ತಿ, 5 ಗಂಟೆಗೆ ಅವ್ರು ಎಲ್ಲರಿಗೂ ಇರೋರು ಕೊಟ್ಬಿಟ್ಟು ಅವ್ರು ಹೊಡ್ತಾರೆ. ಸೊ ಕನ್ಸಿ ಸದಾನಂದ ಸ್ವಾಮಿಯವರು ನನ್ನ ಆಗುವಗಳನ್ನು, ತಪ್ಪುಗಳನ್ನು ಸರಿ ಮಾಡಿ ಎಲ್ಲ ಸಮಯದಲ್ಲೂ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದಕ್ಕೆ ಅವ್ರಿಗೆ ಆತ್ಮ ಬಂಧುಗಳು ಅಂತಲೇ ಹೇಳ್ತಾ ಇರ್ತೀನಿ ನಾನು. ಸರ್ ದಯವಿಟ್ಟು 1-2 ಮಾತು ಬೈಯೋದಿಲ್ಲ, ಬೈಬೋದು. ಬೈಯೋದಿಲ್ಲ ಶ್ರೀನಾಥ್ ಜಿ. ನಾನು ಯಾಕೆ ನಿಮ್ಮ ಕಾರ್ಯಕ್ರಮ ಬರ್ತೀನಿ ಅಂದರೆ, ಸುಮಾರು ನನಗೆ ಬುದ್ಧಿ ತಿಳಿದಾಗೆ ಒಂದು 23-25 ವರ್ಷದಲ್ಲಿ ಒಂದು 12,000-13 ಸಾವಿರ ಕಾರ್ಯಕ್ರಮ ಅಟೆಂಡ್ ಮಾಡಬಹುದು. ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿ ಸಹಾಯ ಕೇಳ್ತಾರೆ. ಬಟ್ ನಾನು ಇವತ್ತಿನವರೆಗೂ ಒಂದು ₹100 ಸಹಾಯನ ಕೇಳಿದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಿರ್ತಾರಲ್ಲ, ನಿಮಗೆ ನಾವು ಅಭಿಮಾನಿಗಳಾಗ್ಬಿಟ್ಟಿದ್ದೀವಿ. ಯಾಕೆಂದರೆ ಆ ಕಾರ್ಯಕ್ರಮ ಇವತ್ತಿನ ಒತ್ತಡ ಮತ್ತು ಈ ಟ್ರಾಫಿಕಲ್ಲಿ ಎಷ್ಟು ಸ್ಪೀಡಲ್ಲಿ ಬಂದೆ ಅಂದರೆ ನಾಗೇಂದ್ರ ಅವರಿಗೆ ಫೋನ್ ಮಾಡ್ತಾನೆ ಇದ್ದೀನಿ, ಈ ಟ್ರಾಫಿಕಲ್ಲಿ ಬರ್ತಾ ಇದ್ದೀವಿ, ತುಂಬ ಕೆಲಸೋದಲ್ಲ. ಇಲ್ಲಿ ವೇದಿಕೆ ಮೇಲೆ ನಮ್ಮ ಪೂಜ್ಯ ಗುರುಗಳಾದಂಥ ಶ್ರೀ ರಾಮಮೂರ್ತಿ ಸರ್ ಮತ್ತು ಸಾಯಿ ಪ್ರಕಾಶ್ ಸರ್ ಇದ್ದಾರೆ. ಅವರಿಗೆ ಭಾಳ ನಮಸ್ಕಾರ ಮಾಡ್ತಾ ಅದ್ಭುತವಾಗಿ ಮಾತಾಡಿದ್ದಾರೆ ಅವರೆಲ್ಲ. ನಾನು ಹೆಚ್ಚಿಗೆ ಮಾತಾಡೋದಲ್ಲ, ಪ್ರಶಸ್ತಿ ಬಗ್ಗೆ ಮಾತಾಡಬೇಕು. ಸರ್ಕಾರ ಗುರುತಿಸ್ಬೇಕು. ಈಗೆಲ್ಲ ಬರೀ ಲಾಬಿಗಳು ನಡೀತಾ ಇದೆ. 8 ಬಾರಿ ಪದ್ಮಶ್ರೀಗೆ ಹಾಕಿರ್ತಾರೆ, ತುಂಬ ಯೋಗ್ಯರಾಗಿರ್ತಾರೆ, ಅವ್ರನ್ನೂ ಕೂಡ ರಿಜೆಕ್ಟ್ ಮಾಡೋಂಥ ಕಾಲ ಈಗ. ಶ್ರೀನಾಥ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಜ್ಯ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಪದ್ಮವಿಭೂಷಣ ಎಲ್ಲದಕ್ಕೂ ಅದರ ವೆಬ್ಸೈಟ್ಗಳ ಮುಖಾಂತರ ಏನೇನು ಅಪ್ಲೋಡ್ ಮಾಡಬೇಕು ಇದೆಲ್ಲ ಸಾಧನೆಯೇ. ಅದು ನನ್ನ ಸಲಹೆ ತಗೊಂಡು ಮಾಡಿ. ಯಾಕೆಂದರೆ ನೀವು ನನ್ನ ಹತ್ರ ಸುಮಾರು 5 ವರ್ಷದಿಂದ ಬಂದಾಗ ನಮ್ಮ ಬೊಮ್ಮಾಯಿಯವ್ರ ಹತ್ರ ಕರ್ಕೊಳ್ಳೋದು, ಸಾಕಷ್ಟು ಮಿನಿಸ್ಟ್ರುಗಳ ಹತ್ರ ಕರ್ಕೊಳ್ಳೋದು, ನನ್ನ ಕಡೆಯಿಂದ ಏನೇನು ಬೇಕು ಸಣ್ಣ ಪುಟ್ಟ ಸಹಾಯ ಮಾಡಿ ಅವ್ರ ಕಡೆಯಿಂದ ಲೆಟ್ರ್ ಕೂಡ ಆಯಿತು ನನ್ನ ಕರ್ತವ್ಯ ಅಂತ. ಬಟ್ ಅದು ಫಾಲೋ ಅಪ್ ಮಾಡಬೇಕು. ನಾನು ಹೇಳಿ ಒತ್ತಡದಲ್ಲಿ ಇರ್ತೀನಿ. ಹಾಗಾಗಿ ನಿಮಗೆಲ್ಲ ಪ್ರಶಸ್ತಿಗಳು ಸಿಗುತ್ತೆ ಖಂಡಿತ. ಅಂಥದ್ದು ಈ 33ನೇ ವರ್ಷಗಳ ಸಾಧನ ಸಮಾವೇಶಕ್ಕೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ. ನಿಮಗೆ ಒಳ್ಳೆಯದಾಗಿ. ಮತ್ತು ಗೀತಮ್ಮ ಮತ್ತು ನಾಗೇಂದ್ರಣ್ಣ ಇದ್ದಾರೆ, ಅವರ ವೀಕ್ಷಕರೇ ಎಲ್ಲರಿಗೂ ಮತ್ತು ವೇದಿಕೆಗಳು ಎಲ್ಲರಿಗೂ ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಮಾತು ವಿರಾಮವನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲಿ ಇಬ್ಬರೇ ಇದ್ದಾರೆ ಅಷ್ಟೇ, ಜಾಸ್ತಿ ಯಾರೂ ಇಲ್ಲ. ನನ್ನ ಪ್ರೀತಿಯ ಸಹೋದರರು ಶಿವಕುಮಾರ್ ಆರಾಧ್ಯ ಸರ್ ಸುಮಾರು ವರ್ಷಗಳಿಂದ ನನ್ನ ಜೊತೆಯಲ್ಲೇ ಜರ್ನಿ ಮಾಡ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮಗಳಲ್ಲೂ ನಾವು ಅತಿಥಿಗಳಿಗಾಗಿ ಹೋಗ್ತಾ ಇದ್ವಿ. ಈ ಸಾರಿ ಅಣ್ಣ ನೀವು ಮಾಡಿದಂತಹ ಸುಮಾರು ನೋಡಿ, ಅವರು ಮಾಡಿದಂಥ ಒಂದು 3,000 ಪ್ರದರ್ಶನಗಳು ಏನಿದೆ, ನಾಟಕದ ಪ್ರದರ್ಶನ ಏನಿದೆ. ಮೊನ್ನೆ ನಮ್ಮ ಚಾನಲಲ್ಲಿ ಹೇಳ್ತಾ ಇರಬೇಕಾದ್ರೆ ನೋಡಿ, ನಾನು ತಪ್ಪು ತಿಳ್ಕೊಬಿಟ್ಟು ಹೇಳ್ತೀನಿ ಬೇರೆ ಭಾಷೆಯನ್ನು. ಗೌಂಡಮಣಿ, ಸೆಂದಿಲ್ಲು, ನಾನು ಬೆಳಗ್ಗೆ ರಾಮಮೂರ್ತಿ ಸರ್ ಅದನ್ನೇ ಮಾತಾಡಿದೆ. ಕೆ ಭಾಗ್ಯರಾಜ್ ಅವ್ರಿಗೂ ನಿಮಗೂ ಏನು ಸರ್ ವ್ಯತ್ಯಾಸ, ಏನು ಸರ್? ಅವ್ರನ್ನ ಕಿರೀಟದ ಮೇಲೆ ಇಟ್ಕೊಂಡು ಹೋಗ್ತಾರೆ, ನಾವು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಅದೇ ರೀತಿ ನಾನು ಆರಾಧ್ಯ ಸರ್ಗೂ ಅದನ್ನೇ ಹೇಳಿದೆ.
ಅಣ್ಣ ನೀವು ಇಷ್ಟು ಮಾಡಿದ್ದೀರಾ, ಇಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದೀರಾ, ಅದು ಅವ್ರನ್ನ ಕೇಳಿ ಅವರು ನಾನು ನಟನೆ ಮಾಡ್ತೀನಿ, ನನ್ನ ಪಾಡಿಗೆ ನಾನು ಹೋಗ್ತೀನಿ, ಯಾರ ಒಂದು ಅಪ್ಲಿಕೇಶನ್ನೇ ಇಲ್ಲ ನನಗೆ. ನಿಮ್ಮಂಥವರೇ ನನಗೆ ಸ್ನೇಹಿತರು, ಅಣ್ಣ ತಮ್ಮಂದರು ಅಂತ ಹೇಳಿದ್ರು ಸರ್. ಒಂದು ಎರಡೇ ಮಾತು. ಎಲ್ಲರಿಗೂ ಶರಣಾರ್ಥಿಗಳು. ಶ್ರೀನಾಥ್ ಅವ್ರು ನೋಡಿದ್ರೆ ನಮ್ಮ ಅನ್ಸೋದು, ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಇಷ್ಟೊಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋದು. ಏಕೆಂದರೆ ಯಾವುದೇ ಒಂದೇ ಒಂದು ದಾಖಲೆ ಮಾಡೋದು ಕೂಡ ಇವತ್ತು ಜೀವನದಲ್ಲಿ ಬಹಳಷ್ಟು ಕಷ್ಟ ಇದೆ. ವೇದಿಕೆ ಮೇಲೆ ನಮ್ಮ ಹಿರಿಯರಾದ ಚಿತ್ರರಂಗದಲ್ಲಿ ಬಹಳಷ್ಟು ಸಾಧನೆ ಮಾಡೋದಂತ ವೀರ ಅಮೂರ್ತಿ ಸರ್ ಅವರು, ಸಾಯಿ ಪ್ರಕಾಶ್ ಸರ್ ಅವರು, ಇವರೆಲ್ಲರೂ ಇದ್ದಾರೆ. ಒಂದೇ ಒಂದು ಘಟನೆ ಹೇಳಿ ಇಷ್ಟಪಡ್ತೀನಿ ನಾನು, ಒಂದು ನಿಮಿಷ ಹೆಚ್ಚಿಗೆ ತಗೊಂಡು. ಇವರಿಬ್ಬರು ಇಷ್ಟೊಂದು ಸಾಧನೆ ಮಾಡಿದ್ದಾರೆ, ಆದರೆ ಇವರ ಸರಳತೆ ನೋಡಿದ್ರೆ ಪ್ರತಿಯೊಬ್ಬರು ಅದನ್ನ ಕಲಿಬೇಕು, ಜೀವನದಲ್ಲಿ ಅನುಸರಿಸಬೇಕು ಅಂತ ಅನ್ಸುತ್ತೆ. 100 ಸಿನಿಮಾ ಎಷ್ಟು ಜನ ನೋಡಿದಾರೋ ಇಲ್ಲೋ ಗೊತ್ತಿಲ್ಲ. 115-120 ಸಿನಿಮಾಗಳನ್ನ ಸಾಯಿ ಪ್ರಕಾಶ್ ಅವರು ಸರ್ ನಿರ್ದೇಶಿಸಿದ್ದಾರೆ. ಒಂದು ಗಂಟೆ ಹೇಳ್ತೀನಿ ಅಂತ ಹೇಳಿದ್ರೆ, ಒಂದ್ಸರ್ತಿ ವಿಜಯನಗರ ಇಂದ್ರಪ್ರಸ್ಥ ಹೋಟೆಲ್ನಲ್ಲಿ ನನ್ನ ಫ್ರೆಂಡ್ ಒಬ್ಬ ನಿರ್ದೇಶಕರ ಜೊತೆಗೆ ನನ್ನ ಪರಿಚಯ ಮಾಡಿಕೊಡು. ಸರ್ ಇವ್ರು ಶಿವಕುಮಾರ್ ಆರಾಧ್ಯ ಅಂತ, ಹಿರಿಯ ಕಲಾವಿದರು ಅಂತ. ಆ ನಿರ್ದೇಶಕರು ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿದ್ರು. ತಲೆ ಇತ್ತು, ನನ್ನ ಮುಖ ನೋಡಲಿಲ್ಲ. ಮೊಬೈಲ್ನ ಮಾಮೂಲಿ ಸ್ಕ್ರೋಲ್ ಮಾಡ್ತಾ ಇದ್ರು. ಯಾರು ಬಂದಿರೋ ವ್ಯಕ್ತಿ ಅಂತ ನೋಡಲಿಲ್ಲ. ಸರಿ, ಆಮೇಲೆ ಅವ್ರನ್ನ ವಿಚಾರಿಸ್ತೀರ ನಾನು ಯಾವ ಸಿನಿಮಾ ಮಾಡಿದ್ದಾರೆ ಯಾರು ಅಂತ. ಆತ ಮಾಡಿದ್ದು ಒಂದೇ ಸಿನಿಮಾ ಅಂತೆ, ಅದು ಅಟ್ಟರ್ ಫ್ಲಾಪ್ ಅಂತೆ. ಅಟ್ಟರ್ ಫ್ಲಾಪ್ ಸಿನಿಮಾ ಮಾಡಿದವರು ಅಷ್ಟು ಒಂದು ದುರಹಂಕಾರದ ನಡ್ಕೋತಾರೆ ಅಂದರೆ, ಇಷ್ಟು ದೊಡ್ಡ ಸಾಧನೆ ಮಾಡಿದಂಥ ನಮ್ಮ ರಾಮಮೂರ್ತಿ ಸರ್ ಅವರು, ಸಾಯಿ ಪ್ರಕಾಶ್ ಸರ್ ಅವರು, ಇಷ್ಟು ಸರಳತೆ, ಸೌಜನ್ಯ, ಇದು ನಾವೆಲ್ಲರಿಗೂ ಒಂದು ಸ್ಫೂರ್ತಿದಾಯಕ ಮತ್ತೆ ನಾವು ಅನುಸರಿಸಬೇಕಾದಂಥ ಒಂದು ಹೇಳಿಕೆ ಇಷ್ಟಪಡ್ತೀವಿ. ಮತ್ತೊಮ್ಮೆ ಶ್ರೀನಾಥ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಎಲ್ರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಕೊನೆಯದಾಗಿ ನನ್ನ ಪ್ರೀತಿಯ ಸಹೋದರರು ಚಂಗಪ್ಪ ಸರ್ ಅವರು, ಯಾಕೆಂದರೆ ಕರಾಟೆ ಅಂದಾಗ ಅವ್ರು ಮಾಡಿದಾರ ಇಲ್ವಾ ಅಂತ ಹೇಳ್ಕೊಳ್ಳೋದಕ್ಕೆ ಜೀವಂತ ಸಾಕ್ಷಿ ಯಾರಾದರೂ ಇರಬೇಕು ಅಲ್ವಾ. ನಾನು ಆಲ್ರೆಡಿ ನಮ್ಮ ಗುರುಗಳನ್ನ ಇನ್ವೈಟ್ ಇನ್ವೈಟ್ ಮಾಡಿದ್ದೆ, ಡಾಕ್ಟರ್ ಡಾಮಿನಿಕ್ ಸಾವಿ ಅಂತ, ಮತ್ತು ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್. ಯಾಕೆಂದರೆ ಪ್ರತಿಯೊಂದಕ್ಕೂ ಒಂದು ಸಾಕ್ಷಾಧಾರ ಬೇಕು. ನನ್ನ ಜೀವನದಲ್ಲಿ ನಾನು ಮೊದಲು ಹೆಜ್ಜೆ ಇಟ್ಟಿದ್ದೆ ಡಾಕ್ಟರ್ ಸಾಯಿ ಪ್ರಕಾಶ್ ಅವರಿಗೆ. ನಾನು ಅವ್ರನ್ನ ಮೀಟ್ ಮಾಡಿ ಅವ್ರಿಗೆ ಹೇಳಿದೆ, ಸರ್ ನಾನು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ 17ರಲ್ಲಿ ನಿಮ್ಗೆ ಡಾಕ್ಟರೇಟ್ ಕೊಡೋದಕ್ಕೆ, ತದನಂತರ ನನ್ನ ಆಸೆಗಳನ್ನು ನಾನು ಈಡೇರಿಸ್ಕೊಂತ ಬರ್ತೀನಿ ಅಂತ ಹೇಳಿದೆ. ಅವರು ಅವತ್ತು ಮಾಡಿದ ಆಶೀರ್ವಾದ ಮಾಡಿ ಒಂದು ಸಾಯಿಬಾಬಾದ ಒಂದು ಮೂರ್ತಿ ಕೊಟ್ಟಿದ್ದಾರೆ. ಇಲ್ಲಿ ನಾನು ಇರ್ತೀನಿ, ನಾನು ಯಾವ ಕಾರ್ಯಕ್ರಮಗಳಿಗೆ ಬರಲಿಲ್ಲ ಅಂತಂದ್ರೂ ಕೂಡ ನಾನು ನನ್ನ ಸಾಯಿಬಾಬಾ ಆಶೀರ್ವಾದ ಯಾವತ್ತೂ ಇರುತ್ತೆ ಅಂತ ಹೇಳಿದಂತಹ ಅವತ್ತು ಸ್ಟಾರ್ಟ್ ಮಾಡಿದ್ದು ಇವತ್ತವರೆಗೂ ನಿಲ್ಲಿಸಲೇ ಇಲ್ಲ. ಓಡ್ತಾ ಇರೋ ಕುದುರೆ ಅಂತ ಹೇಳಿದ್ವಲ್ಲ, ನಾನು ಗೆಲ್ಲೋ ಕುದುರೆ ಅಲ್ಲ, ಓಡ್ತಾ ಇರೋ ಕುದುರೆ. ನನ್ನ ಕರಾಟೆ ಬಗ್ಗೆ ಸುಮಾರು ನನಗೊಂದು 24-25 ವರ್ಷದಿಂದ ಪರಿಚಯ ಇದ್ದಾರೆ. ಇವರು ನನ್ನ ಬಗ್ಗೆ ಒಂದು 2 ಮಾತು ಹೇಳ್ತಾರೆ, ಪ್ಲೀಸ್ ಸರ್. ವೇದಿಕೆಗಳಿಗೆಲ್ಲ ಗಣ್ಯರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ ಸರ್. ನಿಮ್ಮ ಮುಂದೆ ನಾವು ಏನೇನು ಹೇಳಬೇಕು ಅಂದರೆ, ಬಟ್ ಈ ಒಂದು ಸ್ಥಾನದಲ್ಲಿ ನಾನು ಕೂರಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಾನು ಸಿ.ಕೆ. ಚಂಗಪ್ಪ, ಇಂಟರ್ನ್ಯಾಷನಲ್ ಕರಾಟೆ ಮಾಸ್ಟರ್ ಆ್ಯಂಡ್ ಅಖಿಲ ಕರ್ನಾಟಕ ಸ್ಟೇಟ್ ಅಸೋಸಿಯೇಷನ್ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀನಿ. ಬಹುಶಃ ನಾನು ನೋಡಿದ ಮಟ್ಟಿಗೆ ನನ್ನ ಒಂದು ಜೊತೆ ಆಟ ಏನಿದೆ ನಮ್ಮ ಒಂದು ಶ್ರೇಯಸ್ ಸರ್ದು ಯಾರು ಇದ್ದಂಗಿಲ್ಲ ಅನಿಸುತ್ತೆ. ಇಲ್ಲಿ ಸುಮಾರು 95ರಿಂದ 95ನೇ ಇಸ್ವಿಯಿಂದ ಕೂಡ ನಾವು ಜೊತೆಯಾಗಿ ಪ್ರಾಕ್ಟೀಸ್ ಮಾಡ್ಬೋದು, ಒಟ್ಟಿಗೆ ಪ್ರಾಕ್ಟೀಸ್ ಮಾಡ್ಬೋದು ನಾವು ಕರಾಟೆನ. ಬಟ್ ಏನು ಅಂದಾಗ ನಿಜವಾಗ್ಲೂ ಈ ಒಂದು ವೇದಿಕೆ ನಾವು ನೋಡಿದಾಗ ಈಗ ಪ್ರಶಸ್ತಿಗಳು ನೋಡ್ತಾ ಇದ್ದೀವಿ ಸರ್. ಇದು ಕರಾಟೆ ಅನ್ನೋದು ಮರ್ತುಬಿಟ್ಟಾಗ ನಾವೀಗ ಕರಾಟೆ ಅನ್ನೋದು ಮರ್ತುಬಿಟ್ಟಾಗ ಸರ್, ಪ್ರತಿಯೊಬ್ಬನ ಒಬ್ಬ ದೋಣಿಲಿ ನಾವೀಗ ಹೇಗೆ ಕ್ಯಾಪ್ಟನ್ಶಿಪ್ ಕರ್ಕೊಂಡು ಹೋಗ್ತಾರೆ, ಅದೇ ರೀತಿ ಇವರು ಎಲ್ಲ ಕ್ಷೇತ್ರದಲ್ಲೂ ಒಂದು ಬೋಟಲ್ಲಿ ತುಂಬಿಸ್ಕೊಂಡು ಜೊತೆಗೆ ಅವ್ರನ್ನ ಸಾಧನೆ ಮಾಡಿ ಇವತ್ತು ಎಲ್ಲರ ಜೊತೆ ಕರ್ಕೊಂಡು ಹೋಗ್ತಾರೆ. ಇವತ್ತು ನಮ್ಗೆ ಅದರಲ್ಲಿ ಹೆಮ್ಮೆ ಅನ್ಸೋದು ಏನು ಅಂದರೆ, ಫಸ್ಟು ಮೂಲತಃ ಇವರು ಯೋಗ ಇದ್ರು ಸ್ಟಾರ್ಟಿಂಗಲ್ಲಿ, ಇಲ್ಲ ಅಂತಲ್ಲ. ಕರಾಟೆಗೆ ಬಂದಾಗ ಇವರು ಹಾರ್ಡ್ ವರ್ಕ್ ಹೇಗಿತ್ತು ಗೊತ್ತಾ ಸರ್. ಇವ್ರ ಅಣ್ಣವರು ಒಬ್ಬರು ಇದ್ದಾರೆ, ನಾಗೇಂದ್ರ ಸರ್ ಅಂತ, ಆ್ಯಕ್ಚುಲಿ ಇವತ್ತು ಇರಲಿಲ್ಲ. ಬಟ್ ಇವರ ಹಾರ್ಡ್ ವರ್ಕು, ಇವರ ವರ್ಕ್ ಹೇಗಿತ್ತು ಅಂದರೆ ಸರ್, ಹಿಡಿದಿದ್ದ ಕೆಲಸ ಬಿಡಲ್ಲ ಸರ್. ಹಿಡಿದಿದ್ದ ಸಲ ಏನಿದೆ ಮುಟ್ಟೋವರೆಗೂ ನೋಡಿ. ಈಗ ನಮ್ಮ ಸರ್ ಒಂದು ಸಾಯಿಬಾಬಾ ತೊಗೊಂಡು ಇವತ್ತು ಆಶೀರ್ವದಿಸಿ ಬೈದಾರೆ ಅಂದರೆ, ನಮ್ಮ ಕರಾಟೆಲಿ ಎಲ್ಲ ರೆಕಾರ್ಡ್ ಮಾಡಿದ್ದಾರೆ. ಇಂಥದ್ದೊಂದಲ್ಲ, ಬ್ಲ್ಯಾಕ್ ಬೆಲ್ಟಿಂದ, ಗ್ರೇಡಿಂಗಿಂದ, ಟ್ರೈನಿಂಗಿಂದ, ಮತ್ತು ಸಾವಿರಾರು ಮಕ್ಕಳಿಗೆ ಉಚಿತವಾಗಿ ಟ್ರೈನಿಂಗ್ ಕೂಡ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಎಲ್ಲ ಇರ್ಬೋದು. ಇವತ್ತು ನಾನು ತುಂಬ ಹೆಮ್ಮೆ ಹೇಳ್ಕೊತಾ ಇದ್ದೀನಿ. ಆಸ್ ನನ್ನ ಬ್ರದರ್ ಅಂತ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದಾಗ, ಕರಾಟೆ ನಾವೆಲ್ಲ ಫ್ಯಾಮಿಲಿಯಿಂದ ಇರ್ತೀವಿ. ಬಟ್ ಇವತ್ತು ಸರ್ ನಾನು ಹೇಳ್ತಾ ಇಲ್ವಾ, ನಾವು ಸಾಧನೆ ಮಾಡಿದ್ದೀವಿ ಸರ್, ಇಲ್ಲ ಅಂತಲ್ಲ. ಏನೋ ತಕ್ಕ ಮಟ್ಟಿಗೆ ನಮ್ಗೆ ಗುರುತಿಸಿದ್ದಾರೆ. ಬಟ್ ಈ ಲೆವೆಲ್ ಗುರುತಿಸ್ಬೇಕಂದ್ರೆ ಸರ್, ನಾವು ಇನ್ನೂ 2 ಜನರೇಷನ್ ಹುಟ್ಟಬೇಕು ಅನಿಸ್ತಾ ಇದೆ ಸರ್. 2 ಜನರೇಷನ್ನು ಮತ್ತೆ ಹುಟ್ಟಬೇಕೇನೋ. ಯಾಕೆಂದರೆ ಒಂದು ಜನರೇಷನಲ್ಲಿ ಮ್ಯಾಕ್ಸಿಮಮ್ ಏನು ಸರ್ ತೊಗೊಬೋದು ನಾವು. ಈಗ 100 ಸಿನಿಮಾ ಮಾಡಿದಂಥ ನಮ್ಮ ದೇವರು ಅಂತ ಹೇಳ್ಬೋದು ಅವ್ರನ್ನ. ಆ ಥರ ಒಂದು ಕೂತಿರೋ ಅವ್ರು ಮಾಡಿದ ಸಾಧನೆ ಮುಂದೆ ನಾವು ಏನೂ ಇಲ್ಲ ಇಲ್ಲಿ.
ಆದರೆ ಇವತ್ತು ನಮ್ಮ ಶ್ರೀನಾಥ್ ಸರ್ ಏನು ಸಾಧನೆ ಮಾಡಿದಾರಲ್ವಾ ಸರ್, ನಮ್ಮ ಮನೆಯಲ್ಲಿ ಒಂದು ಫ್ರೇಮಲ್ಲಿ ಒಂದು ಮನೆಯಲ್ಲಿ ಅಮ್ಮಮ್ಮ 30-40 ಸೆಂಟ್ ಇರುತ್ತೆ ಸರ್ ನಮಗೆ ಮ್ಯಾಕ್ಸಿಮಮ್. ಇಲ್ಲ ಅದಕ್ಕೊಂದು ರೂಮ್ ಒಂದು ಚೇಂಬರ್ ಮಾಡೋದ ಸರ್, ಎಷ್ಟು ತುಂಬಿಸ್ಬೋದು ಸರ್ ನಾವಲ್ಲಿ ಫೋಟೋಗ್ರಾಫ್ನ ಪ್ರೈಸ್ಗಳನ್ನ ಸರ್, ನಾವು ಕೂಡ ಮೂಟೆ ತುಂಬಿಸ್ಬಿಟ್ಟಿದ್ದೀವಿ. ಬಟ್ ಈ ರೀತಿ ಮಾಡಬೇಕು ಅಂದ್ರೆ ಸರ್, ನಾನು ಹೇಳೋಣ ಸರ್, 2 ಜನರೇಷನ್, ನನಗೆ 40 ಅಂದರೆ ಇನ್ನೊಂದು 40 ಏಜ್ ಆಗಬೇಕು, ನನಗೆ ಇನ್ನೊಂದು 40 ಆಗಬೇಕು ಸರ್. ನಿಜವಾಗ್ಲೂ ನಾನು ಮನಸ್ಸು ಹೇಳ್ತೇನೆ ಸರ್, ಇಂಥ ಒಂದು ವ್ಯಕ್ತಿನ ಪಡೆಯೋಕ್ಕೆ ನಮ್ಮ ಕರ್ನಾಟಕ ಪ್ಲಸ್ ನಮ್ಮ ಒಂದು ನಾಡು ಇರ್ಬೋದು, ನಮ್ಮ ಭಾರತ ದೇಶ ತುಂಬ ಹೆಮ್ಮೆ ಪಡುತ್ತೆ ಅಂತ ಹೇಳ್ತೇನೆ ಸರ್. ಯಾಕೆಂದರೆ ಸರ್, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಇವರು ಇದನ್ನ ತುಂಬ ಈಸಿಯಾಗಿ ಪಡೆದಿಲ್ಲ ಸರ್. ನಾವು ನೋಡಿ ಬಂದಿರೋ ಪ್ರಕಾರ ಸರ್, ಇವ್ರನ್ನ ತುಳಿದಿದ್ದಾರೆ, ಹೀಯಾಳಿಸಿದ್ದಾರೆ, ಕೇವಲವಾಗಿ ನಡೆಸ್ಕೊಂಡಿದ್ದಾರೆ. ಕರಾಟೆ ಫೀಲ್ಡ್ ಹೇಳ್ತಾ ಇರೋದು, ಬೇರೆ ಫೀಲ್ಡ್ ಕ್ಷೇತ್ರ ಬೇರೆ. ಕರಾಟೆ ಫೀಲ್ಡಲ್ಲಿ ಇವ್ರಿಗೆ ಆದ ಸ್ಥಾನ ಎಲ್ಲೋ ಇರುತ್ತೆ, ಕರೆದ್ರೆ ಹೇಗೆ ಅನ್ನೋ ಮೆಂಟಾಲಿಟಿ ಇರ್ತಲ್ಲ ಒಳಗಡೆ, ಆ ಥರ ಕೂಡ ನಾವು ನೋಡಿದ್ದೀವಿ. ಅಷ್ಟು ನೊಂದ್ಕೊಂಡಿದ್ರು ಕೂಡ ಎಲ್ಲರ ಹತ್ರ ಸರ್ ನಗನಗ್ತಾ ಯಾರು ನನ್ನ ದೂರ ತಳ್ಳಿ ನಾವು ತುಂಬ ಪರ್ಸನ ಮಾಡ್ಕೊತಾ ಇದ್ದೀವಿ. ಸಿಂಗಾಪುರ ಹಾಗೆ ಹೀಗೆ ಅಂತ ಬಂದಾಗ ಇನ್ನೊಂದು ಟೈಮ್ ಏನೋ ನಾವೆಲ್ಲ ಮಾಡ್ತಾ ಇರ್ತೀವಿ. ಒಂದೇ ಮದುವೆ ಸರ್, ಯಾರು ತುಳಿಲಿ ಸರ್, ನಿಮ್ಮ ಲೆವೆಲ್ ಬೇರೆ ಇದೆ, ನೀವು ಸ್ಟೇಜಲ್ಲಿ ಬರ್ತೀರಿ. ಇವತ್ತು ಆ ಒಂದು ದಾರಿಯಲ್ಲಿ ಕಾಣಿಸಿದೆ ಸರ್. ಆಮೇಲೆ ನಿಮ್ಮ ಒಂದು ಸಹಕಾರ ಏನಿದೆ ಹೇಳಿದೀಗ ಸರ್, 100% ಸರ್, ಪದ್ಮಶ್ರೀ ಪ್ರಶಸ್ತಿ ಬರೋವರೆಗೂ ಸರ್ ನಾವು ನಿದ್ದೆ ಮಾಡಲ್ಲ ಸರ್, ನಾವು ಮಾಡಲ್ಲ ಸರ್. ಯಾಕೆಂದರೆ ಈ ಥರ ಏನು ಘಟಾನುಘಟಿಗಳೇ ನೀವು ಸಪೋರ್ಟ್ ನಿಂತಿದ್ದೀರ ಅಂದಾಗ ನಾವು ಅದ್ರಲ್ಲಿ ಏನು ಮುಂದೆ ಏನಿಲ್ಲ. ಬಟ್ ನಿಮ್ಮ ಒಂದು ಈ ಪ್ರೀತಿ ವಿಶ್ವಾಸ ನಮ್ಮ ಬ್ರದರ್ ಶ್ರೀನಾಥ್ ಮೇಲೆ ತೋರಿಸಿರೋದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಿ. ಅದೇ ರೀತಿ ನನ್ನನ್ನು ಕರೆಸಿ ಈ ಒಂದು ಪ್ರಮುಖ ಸಾಕ್ಷಿ ಅಂತಾರಲ್ವಾ, ಆ ರೀತಿ ಇವತ್ತು ಜೊತೆ ಇದ್ಕೊಂಡು ನಾನೇ ನಿಂತಿದ್ದೀನಿ, ನಾನು ತುಂಬ ಆಭಾರಿಯಾಗಿದ್ದೀನಿ. ಆಲ್ ದ ಬೆಸ್ಟ್ ಸರ್. ಸಂಸಯ್, ನಾನು ನಿಮಗೆ ಚಿರುಣಿಯಾಗಿದ್ದೀನಿ, ನಿಮಗೆ ಪದ್ಮಶ್ರೀ ಬರಲಿ ಸಂಸಯ್, ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಜೈ ಹಿಂದ್, ಕರ್ನಾಟಕ. ಯಾಕೆ ಇವ್ರನ್ನೇ ಕರೆಸ್ತೆ ಅಂದರೆ ನಿಮ್ಗೆ ಗೊತ್ತಿಲ್ಲ, ನನ್ನ ಸ್ಟೈಲ್ ಅಲ್ಲ ಅವರು. ನಮ್ಮ ಸ್ಟೈಲ ಸರ್ ಅಲ್ಲ, ನನ್ನ ಸ್ಟೂಡೆಂಟಾ ಅಲ್ಲ, ನಮ್ಮ ಮಾಸ್ಟರ್ ಸ್ಟೂಡೆಂಟಾ ಅಲ್ಲ, ಯಾವ ಸ್ಟೂಡೆಂಟು ಅಲ್ಲ. ನಾನು ಅದೇ ಕರಾಟೆ ನನಗೆ ಬಂದಿರೋ ಕೆಲವು ಮಿತ್ರರು ಮಾತ್ರನೇ ಬಂದಿರ್ತಾರೆ. ಯಾಕೆಂದರೆ ದೋಸ್ ಆರ್ ರೈಟ್, ದೇ ಆರ್ ನಾಟ್ ಗುಡ್, ದೋಸ್ ಆರ್ ಗುಡ್, ದೇ ಆರ್ ನಾಟ್ ರೈಟ್. ಈಗ ಸ್ಟ್ರೈಟ್ ಫಂಕ್ಷನ್ಗೆ ಹೋಗೋಣ. ಇವತ್ತಿನ ದಿವಸ ಮೊಟ್ಟ ಮೊದಲ ಬಾರಿಗೆ ಇಷ್ಟು ವರ್ಷಗಳ ಸಾಧನೆಯನ್ನು ಗಳಿಸಿದಂತಹ ಸಾಕಾರ ಮೂರ್ತಿ, ನಿಜವಾಗ್ಲೂ ಅವರು ಹೇಳಿದಂತಹ ನಾನು ಒಂದು 2 ಅವರ್ ಜರ್ನಿ ಮಾಡಿದೆ. ನಿಜವಾಗ್ಲೂ ಅದ್ಭುತ ಸರಳವಾದಂಥ ವ್ಯಕ್ತಿ. ಅವರು ಯಾವ ರೀತಿ ಬಂದರು, ಏನೇನು ಎದುರಿಸಿದ್ರು ಅವರು, ಬೇರೆಯವರಿಂದ ಯಾಕೆ ಇವರು ವಿಭಿನ್ನರಾದರು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಸಾಕ್ಷಿಯಾಗಿ ನಿಂತವ ನಾನು. ಡಾಕ್ಟರ್ ಬಿ ರಾಮಮೂರ್ತಿ ಅವರಿಗೆ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಿಂದ ಅವರಿಗೆ ವಿಶ್ವ ದಾಖಲೆಯನ್ನು ನಾವು ನಮ್ಮ ರಿಯಾಲಿಟಿ ಬುಕ್ ಆಫ್ನ ಪದಾಧಿಕಾರಿಗಳು ಪ್ರಕಾಶ್ ಅವರು ಮತ್ತು ಮಹೇಶ್ ಅವರು ಮತ್ತು ಗೀತಾ ಮೇಡಮ್ ಅವರು ಅವರಿಗೆ ವಿತರಣೆ ಮಾಡಬೇಕು ಅಂತ ಕೇಳ್ಕೊಂತೀನಿ. ಸಂದೀಪ್ ರೆಡ್ಡಿ ಸರ್ ಬಂದಿದ್ದಾರಾ? ಸಂದೀಪ್ ರೆಡ್ಡಿ ಸರ್ ಅವರೇ ಇದಕ್ಕೆ ಮುಖ್ಯ ಕಾರಣ ಆಗಬೇಕಾಗಿತ್ತು. ಸಂದೀಪ್ ರೆಡ್ಡಿ ಸರ್, ಹಾಗೆ ಜಗಳೂರು ಗುರುಗಳು ಇವಾಗ ಬಂದಿದ್ದಾರೆ ಅಂತ ಹೇಳಿದ್ರು. ಅವ್ರನ್ನ ಯಾಕೆ ಕರೀಲಿಲ್ಲ ಅಂತಂದರೆ, ಮುಂದಿನ ವೇದಿಕೆ ಕಾರ್ಯಕ್ರಮದಲ್ಲಿ ನೀವೇ ಇರ್ತೀರ. ಜಗಳೂರು ನಮ್ಮ ಪ್ರೀತಿಯ ಲಕ್ಷ್ಮಣರಾವ್ ಸರ್ ಹಾಗೂ ನಂದಿನಿ ಮೇಡಮ್ ಅವರು ಮುಂದೆ ಬರಬೇಕು. ಹೌದು, ಯಾಕೆ ಎಲ್ಲರೂ ಕೊಟ್ಟ ಮೇಲೆ ಅವ್ರು ಗ್ರೂಪ್ ಫೋಟೋ ಸದಾನಂದ ಸರ್ ಒಂದು ಮಾತು ಹೇಳ್ತಾ ಇರ್ತಾರೆ, ನೀವು ತುಂಬ ಗಾಬರಿ ಮಾಡ್ಕೋಬೇಡಿ, ಮೊದಲು ಅವ್ರಿಗೆ ಅವಾರ್ಡ್ ಮಾಡಿಬಿಡಿ, ಆಮೇಲೆ ನಾವೆಲ್ಲರೂ ಒಂದು ಗ್ರೂಪ್ ಫೋಟೋ ನಿಂತ್ಕೊಳ್ಳೋಣ, ಅದು ಒಂದು ಲಕ್ಷಣವಾಗಿ ಕಾಣಿಸುತ್ತೆ ಅಂತ. ಕರೆಕ್ಟಾ ಸರ್? ನೋಡಿ, ನಮ್ಮ ಅಣ್ಣವರಾಗಲಿ ವಿಷ್ಣು ಸರ್ ಆಗಲಿ ಒಂದು ಹೇಳ್ತಾ ಇರ್ತಾರೆ, ಈ ಚಪ್ಪಾಳೆ ಹೊಡೆಯೋದ್ರಲ್ಲಿರುವಂತಹ ಪ್ರೋತ್ಸಾಹ ನೀವು ₹1,00,00,000 ನನಗೆ ರೆಮ್ಯುನರೇಷನ್ ಕೊಟ್ಟರು ಇರಲ್ಲ ಅಂತ. ದಯವಿಟ್ಟು ನಿಮ್ಮ ಜೋರಾದ ಚಪ್ಪಾಳೆ ಬರಲಿ. ನಮ್ಮ ರಾಮಮೂರ್ತಿ ಸರ್ ಅವರು ಇವತ್ತು ವಿಶ್ವ ದಾಖಲೆ ಪಡೆದ ವೀರರಾಗಿರ್ತಾರೆ. ಒಂದು ನಿಮಿಷ ಬನ್ನಿ ಅಪ್ಪಾಜಿ. ಜಗಳೂರು ಲಕ್ಷ್ಮಣರಾವ್ ಅವರು ಬನ್ನಿ ಪ್ಲೀಸ್. ಹಾಗೆ ನೋಡಿ, ಮೊನ್ನೆ ನಾನೊಂದು ಸುಮ್ಮನೆ ಭೇಟಿ ಮಾಡೋಕ್ಕೆ ಅಂತ ಹೋದಾಗ ನಮ್ಮ ಪ್ರೀತಿಯ ಕನ್ನಡ ಚಲನಚಿತ್ರರಂಗದ 7 ಅದ್ಭುತಗಳನ್ನು, ವಿಶ್ವದ 7 ಅದ್ಭುತಗಳನ್ನು ತೋರಿಸಿದಂತಹ ವಿಶ್ವದ 7 ಅದ್ಭುತಗಳನ್ನು ತೋರಿಸಿದಂತಹ NM ಸುರೇಶ್ ಇವರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ ಇವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಮೊನ್ನೆ ಹೇಳಿದಾಗ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದರು. ಹಾಗೆ ನನ್ನ ಪ್ರೀತಿಯ ಮಗಳು ಚೈತ್ರ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಬನ್ನಿ
ಸರ್ ನನಗೆ ಗ್ರೂಪ್ ಫೋಟೋ ಒಂದು ಹಂಗೆ ನಿಂತ್ಕೊಳ್ಳೋಣ ಸರ್. ಸ್ವಲ್ಪ ವೈಡಾಗಿ ಬನ್ನಿ, ವೈಡಾಗಿ. ಜೋರಾದ ಚಪ್ಪಾಳೆ ಪ್ಲೀಸ್. ಇಲ್ಲ ಸ್ವಲ್ಪ ಬನ್ನಿ ಸರ್, ಸಾಗರ ಆಗ್ತಾ ಇದ್ದೀರಾ ಬನ್ನಿ, ಒಂದಾಗೋಣ. ಹಾಂ, ಒಂದಾಗೋಣ ಬನ್ನಿ. ಧನ್ಯವಾದಗಳು ಸರ್. ಹಾಗೆ ಇರಿ ಎಲ್ಲರೂ. ಶ್ರೀ ಶಿವಕುಮಾರ್ ಆರಾಧ್ಯ ಸರ್ ಅವರು ಕೂಡ ವಿಶ್ವ ದಾಖಲೆಗೆ ಸೇರ್ಪಡೆಯಾಗ್ತಾ ಇದ್ದಾರೆ. ಧನ್ಯವಾದಗಳು ಸರ್. ನಿಮಗೆ ಇನ್ನೂ ಹಲವಾರು ವಿಶ್ವ ದಾಖಲೆಗಳು ನಿಮ್ಮ ಮುಡಿಗೆ ಸೇರಿಕೊಳ್ಳಿ. ಶಿವಕುಮಾರ್ ಆರಾಧ್ಯ ಸರ್ ಅವರಿಗೆ ವಿಶ್ವ ದಾಖಲೆಗೆ ಸೇರ್ಪಡೆಯಾಗುವಂತಹ ಸುವರ್ಣ ಅವಕಾಶ ಇವತ್ತಿನ ದಿವಸ ನನಗೆ ಬಹಳ ಹೆಮ್ಮೆ ಇದೆ. ಸರಿ, ಸಾಗರ್ ನಾಗಭೂಷಣ್ ಅವರು ಕೂಡ ಈ ಕಾರ್ಯವನ್ನು ನೆರವೇರಿಸಬೇಕು. ಎಲ್ಲರಿಗೂ ಅವಕಾಶ ಕೊಡಿ. ಗ್ರೂಪ್ ಫೋಟೋ ತಗೋಣ. ಹೇಳ್ತೀನಿ ಸರ್, ನೀವು ಚೂರು ಹಿಂದೆ ಹೋಗಿ ಸರ್, ಹಿಂದೆ ಹೋಗಿ, ಅವ್ರು ಬರ್ತಾ ಇಲ್ಲ. ಬ್ರಾಡಾಗಿ ನಿಂತ್ಕೊಳ್ಳಿ ಸರ್, ಎಲ್ಲ ವೈಡ್ ಮಾಡಿ. ಮೇಡಮ್, ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ತೊಗೊಂಬನ್ನಿ ಮೇಡಮ್. ಎಲ್ಲರೂ ಆಸೀನರಾಗಬೇಕು ದಯವಿಟ್ಟು. ದಯವಿಟ್ಟು ಆಸೀನರಾಗಬೇಕು. ನಮ್ಮ ಮಗಳೇ ಅವರು, ನಮ್ಮ ಸಮಾರಂಭದಲ್ಲಿ ನಮ್ಮ ಮಗಳೇ ಬಿಟ್ಕೊಡಂಗಿಲ್ಲ. ನಮ್ಮ ಮಗಳೇ ಹಾಗೆ ಈಗ ತಾನೇ ಆಗಮಿಸಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ನಾಯಕರು ನಿಜವಾಗ್ಲೂ ಹೋದಾಗ ಒಂದು ಎರಡು ಮಾತು ಹೇಳಿ ಅಂತ ಹೇಳಿದಾಗ ಕಾರ್ಯಕ್ರಮದ ಬಗ್ಗೆ ದೊಡ್ಡ ವಿವರಣೆನೇ ಕೊಟ್ಟರು. ಆಮೇಲೆ ದೊಡ್ಡ ಚಪ್ಪಾಳೆ ಬರಬೇಕು. ಯಾಕೆ ಅಂತಂದರೆ ಇವರಿಗೆ ಮೊನ್ನೆ ಒಂದು ಕರ್ನಾಟಕ ಸರ್ಕಾರದಿಂದ ಸಹಕಾರ ರತ್ನ ಅಂತ ಒಂದು ರಾಜ್ಯ ಪ್ರಶಸ್ತಿ ನೀಡಿದ್ದಾರೆ. ದಯವಿಟ್ಟು ಜೋರು ಚಪ್ಪಾಳೆ ಬರಲಿ. ಯಾಕೆಂದರೆ ಇದೇ ಮಲ್ಲೇಶ್ವರಮಲ್ಲಿ ಅವ್ರ ಕೋಆಪರೇಟಿವ್ ಸೊಸೈಟಿಯಿಂದಲೇ ಅವರನ್ನು ನಾಮಿನೇಟ್ ಮಾಡಿ ನಾನು ಹೇಳಿದೆ ನಮ್ಮ ಮಲ್ಲೇಶ್ವರಂ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿದಾಗ ಖಂಡಿತ ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ರು. ಇವತ್ತು ಬಂದು ನಮ್ಮನ್ನು ಅಭಿನಂದಿಸ್ತಾ ಇದ್ದಾರೆ. ಅಣ್ಣಾಜಿ ಒಂದು ಎರಡು ಮಾತುಗಳು. ನಿಮಗೆ ಮೊದಲನೇದಾಗಿ
ಎಲ್ಲ ಆಗೋಯ್ತಾರೆ, ಅವ್ರ ಅಣ್ಣ ಹೋಗ್ಬೇಕು ಅಪ್ಪಾಜಿ. ಅದಕ್ಕೆ ಮೊದಲನೇದಾಗಿ ನಿಮಗೆ ಸಹಕಾರ ರತ್ನ ಸಿಗ್ತಲ್ಲ ಪ್ರಶಸ್ತಿ, ಅದ್ರ ಬಗ್ಗೆ ಒಂದೆರಡು ಮಾತು. ಆಮೇಲೆ ಎಲ್ರಿಗೂ ನಮಸ್ಕಾರ. ವೇದಿಕೆ ನಿರ್ವಹಿಸಿದ ಎಲ್ಲ ಹಿರಿಯರಿಗೆ ಹಾಗೂ ಕಿರಿಯರಿಗೆ ಮತ್ತು ನಮ್ಮ ಕೇಂದ್ರ ಬಿಂದುವಾದ ಸಾಯಿ ಪ್ರಕಾಶ್ ಬಂದಿದ್ದಾರೆ. ಕನ್ನಡದಲ್ಲಿ ಅಪ್ರತಿಮ ಸಾಧನೆ ಮಾಡಿ 100 ಸಿನಿಮಾಗಳನ್ನು ನಿರ್ದೇಶನ ಮಾಡುವಂಥ ದೊಡ್ಡ ವ್ಯಕ್ತಿಗಳು ಹಿಂದೆ ವೇದಿಕೆ ಮೇಲೆ ಬಂದಿರೋದೇ ಭಾಳ ಶೋಭೆ ಅದು. ನಾವು ಮುಂದೆ ನಾವು ಸಿನಿಮಾ ಮಾಡಿದಾಗ ನಾವು ನೋಡ್ತೀವಿ ಅನ್ನೋದೊಂದು ಭಾವನೆಗಳು ಬಂತು. ಅವ್ರ ಜೊತೆ ಭಾಳಷ್ಟು ಸಭೆ ಸಮಾರಂಭಗಳು ವೇದಿಕೆಗಳು ಹಂಚಿಕೊಂಡಿದ್ದು ಯಾವ ಯೋಗ. ಅವ್ರ ಮುಂದೆ ವಾಣಿಜ್ಯ ಅಧ್ಯಕ್ಷ ನಾವು ಕೂಡ ಸೇವೆ ಮಾಡುವಂಥ ಸಿಕ್ಕಿದ್ದು ನನಗಿನ್ನೂ ದೊಡ್ಡ ಪ್ರತಿಫಲ ಅನ್ಕೊಂತೀನಿ. ಎರಡನೇದಾಗಿ ನಮ್ಮ ಕರಾಟೆ AP ಶ್ರೀನಾಥ್ ಬಗ್ಗೆ ಹೇಳಬೇಕು ಅಂದರೆ ನಿಸ್ವಾರ್ಥ ಭಾವನೆಯಿಂದ ಯಾವುದೇ ಥರದ ಗೊಂದಲಗಳಿಂದ ಇನ್ನೊಬ್ಬರು ಸಹಕಾರ ಇಲ್ಲದೆ ಸ್ವಂತ ಹಣ ಖರ್ಚಿಂದ ಯಾವುದೇ ಹಣಗಳನ್ನು ಅಪೇಕ್ಷೆ ಪಡದೆ ತಮ್ಮ ಸ್ವಂತ ಹಣದಲ್ಲಿ ಮಾಡುವಂಥ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ, ನಾವೆಲ್ಲರೂ ದೊಡ್ಡ ಚಪ್ಪಾಳೆ ಮೂಲಕ ಫಸ್ಟು ಅಭಿನಂದಿಸೋಣ. ಅಂದರೆ ಇಂಥವ್ರು ಸಿಗೋದು ಭಾಳ ವಿರಳ. ಇವತ್ತು ಜನ ಹಣ, ಅಂತಸ್ತು, ದುಡ್ಡು, ಎಲ್ಲರೂ ಸಾವಿರಾರು ಕೊಟ್ಟಿರೋದು. ದಾನ ಮಾಡೋದು, ಧರ್ಮ ಮಾಡೋದು, ಇನ್ನೊಬ್ರು ಸಹಾಯ ಮಾಡೋದು ಪ್ರವೃತ್ತಿ, ಆ ಭಾವನೆಗಳು ಇರೋದು ಭಾಳ ಕಡಿಮೆ. ಅಂಥ ಭಾವನೆಗಳ ವ್ಯಕ್ತಿಗಳಿಗೆ ನಾವು ಯಾವತ್ತೂ ನಮ್ಮ ಸಮಾಜದ ಜನ ಅರ್ಥ ಮಾಡ್ಕೊಂಡವರು, ಎಜುಕೇಟೆಡ್ ಜನ ಅವರಿಗೆ ಸಪೋರ್ಟ್ ಮಾಡೋಕ್ಕೆ ಕೆಲಸ ಮಾಡಿದರೆ ಇಂಥ ಹಲವಾರು ಕೆಲಸಗಳನ್ನ ಮಾಡುವಂಥ ಶಕ್ತಿ ಬರುತ್ತೆ. ಅದಕ್ಕೆ ಯಾಕಂದರೆ ನಾನು ಕೂಡ ರಾಮಮೂರ್ತಿಯವರು ಭಾಳ ಸೀನಿಯರ್ ಮೋಸ್ಟ್ ಡೈರೆಕ್ಟರ್, ಒಂದೊಂದು ಡೀಸೆಂಟ್ ಡೈರೆಕ್ಟರ್. ಅವ್ರ ಬಗ್ಗೆ ಮಾತಾಡೋಕ್ಕಾಗ ನೋಡೋರು ವಾಣಿಜ್ಯ ಮಂಡಳಿಯಲ್ಲಿ ಕಾರ್ಯಕಾರಿ ಸಮಿತಿ ಇದ್ರು. ಪಾಪ ಭಾಳ ಏಟ್ ಲೀಡಿಂಗ್ ಇದ್ದರೂ ಕೂಡ ಈ ಸಲ ಎಲೆಕ್ಷನ್ ನಿಂತ್ಕೊಂಡ್ರೆ ಕೇಳಿದ್ರೆ ಬೇಡ ಸ್ವಾಮಿ ನಮಗೆ ಆ ರಾಜಕಾರಣ, ಅವ್ರದೊಳಗೆ ಸಂಭಾವಿತ ಆಗ್ತವೆ. ಅವರೆಲ್ಲ ಅಲ್ಲ ಸರ್, ನಾನು ಹೇಳಿದೆ ನಿಮಗೆಲ್ಲ ಅಲ್ಲ, ನಮ್ಮಂಥ ಬಂಡ್ರಿಗೆ ಆ ಜಾಗ ಅದು. ನಾವೆಲ್ಲಾದ್ರೂ ಮೈ ಚರ್ಮ ಗಟ್ಟಿ, ಅದರಿಂದ ನಮ್ಮಂಥವ್ರು ನೀವೆಲ್ಲ ಅಂತ ನಿಜವಲ್ಲ ಸರ್, ನಿಜವಲ್ಲ ನನ್ನ ಅಭಿನಂದನೆ. ಅಂಥವು ನೀವು ತುಂಬ ಎತ್ತರವಾಗಿ ಬೆಳಿಬೇಕು. ನಿಮ್ಮಂದಿರೋ ಬುದ್ಧಿವಂತಗಳನ್ನ ಸಾಕಷ್ಟು ಜನ ಸಹಾಯ ಮಾಡಿದ್ದಾರೆ. ನಿರ್ದೇಶಕರಾಗಿ ಭಾಳ ನಿರ್ಮಾಪಕರೇ ಸಹಾಯ ಮಾಡುವಂಥ ಕೆಲವೇ ನಿರ್ದೇಶಕರಲ್ಲಿ ಇವರೊಬ್ಬರು ನಮ್ಮ ದೊಡ್ಡ ಪಿತಾಮಹ ಸಾಹಿತ್ಯ. ಅವರೆಲ್ಲ ಈಗ ಇತ್ತೀಚಿನ ನಿರ್ದೇಶಕರು ಏನಾಗಿದೆ ಅಂದರೆ ಒಂದು ಸಿನಿಮಾ ಮಾಡಿ ಗೆದ್ದು ಬಿಡ್ತಾರೆ. ಗೆದ್ದ ಮೇಲೆ ಅವ್ರ ತಲೆ ನಿಲ್ಲದೇ ಇಲ್ಲ. ಆಮೇಲೆ ಎಷ್ಟೋ ನಿರ್ಮಾಪಕರು ಅದಾದ್ಮೇಲೆ ಕಂಡಿದ್ದು ಒಂದು ಸಿನಿಮಾ ಗೆದ್ಮೇಲೆ ಅದು 10 ನಿರ್ಮಾಪಕರು ಮನೆ ಸರ್ವನಾಶ ಮಾಡ್ತಾರೆ, ಮನೆ ಮಠ ಕಳ್ಕೊಂಡು ನೋಡ್ಕೊತಾರೆ. ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡುವಂಥವ್ರು ಇದ್ದಾರೆ. ಇತ್ತೀಚಿನ ನಿದರ್ಶನ ಒಂದು ಸಿನಿಮಾ ಬಂದು ಭಾಳ ದೊಡ್ಡ ಮಟ್ಟದಲ್ಲಿ 100 ಕೋಟಿ ಬಂಡವಾಳ ಹಾಕಿ ಆ ನಿರ್ಮಾಪಕ ಇವತ್ತು ಯಾವ ಸ್ಥಿತಿ ಇದೆ ಅಂದರೆ ಬಹುಶಃ ಸಾಯಿ ಪ್ರಕಾಶ್ ಅವ್ರಿಗೆ ಗೊತ್ತು. ಅವ್ರ ಕೈಯಲ್ಲಿ ಸಿಕ್ಕಿದ್ರೆ 10 ಸಿನಿಮಾ ಮಾಡಿದ್ರು ಆ ಬಡ್ಡಿಡಲ್ಲೇ ಅಲ್ಲದೆ 10 ಸಿನಿಮಾ ಮಾಡೋ ಶಕ್ತಿ ನಿಮಗಿದೆ. ನಾನು ಕೂಡ ಚಿತ್ರರಂಗದಲ್ಲಿ ಭಾಳಷ್ಟು ಜನ ಹೊಸಬರಿಗೆ, ಹೊಸ ಕಲಾವಿದರಿಗೆ, ಹೊಸ ತಂತ್ರಜ್ಞರಿಗೆ, ಹೊಸ ನಿರ್ದೇಶಕರಿಗೆ, ಹೊಸ ಕಲಾವಿದರಿಗೆ ಸಿನಿಮಾಗಳನ್ನು ಮಾಡಿ ಸಾಕಷ್ಟು ಕೋಟಿಗಳನ್ನು ದುಡಿದು ಸಾಕಷ್ಟು ಕೋಟಿಗಳನ್ನು ಕಳ್ಕೊಂಡು ಜೀರೋ ಆದರೂ ಕೂಡ ಮತ್ತೆ ಸಿನಿಮಾ ರಂಗ ನಿಂತಿದ್ರೆ ನಮ್ಮೆಲ್ಲ ಜನಗಳು ನಮ್ಗೆ ಆಶೀರ್ವಾದ ಬೆಂಬಲ ಕೊಟ್ಟಿರ್ತೀವಿ. ನಮ್ಮ ಸಿನಿಮಾಗಳಲ್ಲಿ ಬಹುಶಃ 4 ಜನ ಹೀರೋಯಿನ್ ಬೆಳೆದ್ರು, ಒಂದು 8 ಜನ ಡೈರೆಕ್ಟರ್ ಬೆಳೆದ್ರು. ಎಕ್ಸ್ಕ್ಯೂಸ್ ಮೀನ ಸಿನಿಮಾ ನಿಮಗೆ ಗೊತ್ತಿರ್ಬೋದು. ಅದರಲ್ಲಿ ಎಷ್ಟು ಜನ ಹೊಸಬರು ಪ್ರತಿಭಾವಂತರು ಇಟ್ಕೊಂಡು ಆ ಸಿನಿಮಾನ ದಾಖಲೆ ನಿರ್ಮಾಣ ಮಾಡಲಿಕ್ಕೆ, ದಾಖಲೆ ಓಡಲಿ ಮೂಲ ಕಾರಣ ನಮ್ಮ ಪ್ರೇಕ್ಷಕರು. ಆ ಸಿನಿಮಾನ ತುಳಿಬೇಕು ಅಂತ ದೊಡ್ಡ ರಾಜಕೀಯ ಮಾಡಿದ್ರು ರಾಮಮೂರ್ತಿಯವರೇ. ಸಿನಿಮಾ ರಿಲೀಸ್ ಮಾಡಿ 4ನೇ ವಾರಕ್ಕೆ ಆ ಸಿನಿಮಾ ತೆಗಿಬೇಕು ಅಂತ ಹೇಳ್ತಾ ಭಾಳ ಒತ್ತಾಯ ಮಾಡಿದ್ರು. ಗಂಡಸಿರು ಇಲ್ಲಿದ್ದಾರೆ. ನಮ್ಮ ಪತ್ರಕರ್ತರು, ನಟರು, ನಮ್ಮ ಕಷ್ಟ ಇದ್ದವರಿಗೆ ಹಣಕಾಸು ಸಹಾಯ ಮಾಡುವಂಥ ಒಳ್ಳೆ ಪ್ರವೃತ್ತಿ ವಿದೇಶ ಮಂತ್ರಿಗಳು ಎಲ್ಲೇ ಕೊಟ್ಟಿದ್ದಾರೆ ನಮ್ಗೆ ಗೊತ್ತು. ಆದರೂ ಕೂಡ ಅಂತ ಗಾಂಧಿನಗರ ಒಳ ರಾಜಕೀಯದಲ್ಲಿ ಹೋರಾಟ ಮಾಡಿ ಆ ಸಿನಿಮಾನ 35 ವಾರಗಳ ಸತತವಾಗಿ ಕಪಾಲಿ ಚಿತ್ರ ಹೋರಾಡಿಸಿದೆ. ಅಂದರೆ ನಾನು ಯಾವತ್ತೂ ಹೇಳ್ತಾ ಇರ್ತೇನೆ, ನಾನು ಶಿವಮೊಗ್ಗ ಜಿಲ್ಲೆಯವರಿಗೆ ಅವ್ರದೇ ಆದ ಶಕ್ತಿ ಇರುತ್ತೆ. ಶಿವಮೊಗ್ಗ ಒಂದು ಮುಖ್ಯಮಂತ್ರಿ ನಾಡು, ಸಾಹಿತ್ಯ ನಾಡು ಕೂಡ ಹೌದು. ಸಾಕಷ್ಟು ಮುಖ್ಯಮಂತ್ರಿಗಳು ಕೊಟ್ಟಿದೆ, ಸಾಕಷ್ಟು ಸಾಹಿತಿಗಳನ್ನ ಕೊಟ್ಟಿದೆ. ಸಿನಿಮಾ ರಂಗದಲ್ಲಿ ಯಾರೂ ಇಲ್ಲ ಅಂತ ನಾನು ಬಂದು ಆ ಎಸ್ಕ್ಯೂಸ್ ಸಿನಿಮಾ ಮಾಡಿ ಆ ಸಿನಿಮಾನ 35 ವಾರ ಕಾಲ ಸತತ ಓಡಲಿ ಮೂಲ ಕಾರಣ ತುಂಗಭದ್ರಾ ನದಿ ನೀರು. ಆ ನದಿ ನೀರು ಕುಡಿದ್ರೆ ಏನೋ ಒಂದು ಶಕ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಮಾಡಿದೆ. ಅದೇ ಥರ ಅಷ್ಟೇ ಆ ಸಿನಿಮಾ ಭಾಳ ಅತ್ಯಂತ ಯಶಸ್ವಿ ಆಯಿತು. ಅದನಂತರ ಎಕ್ಸ್ಕ್ಯೂಸ್ ಚಪ್ಪಾಳೆ ಮಾಡಿದೆ. ಬಹುಶಃ ಗೊತ್ತಿರೋ ಸಾಧನೆ ತೋರಿದೆ ನಿಮಗೆಲ್ಲ. ಸಾವಿರ ಚಪ್ಪಾಳೆ ಪ್ರತಿಯೊಂದು ಸ್ಕೂಲ್ಗಳಲ್ಲಿ ಆಡ್ತಾರೆ. ಹಣ ಬರುತ್ತೆ, ಹಣ ಹೋಗುತ್ತೆ. ಸಿನಿಮಾ ಭಾಳ ವೆರಿ ಪವರ್ಫುಲ್ ಮೀಡಿಯಾ ಎಂದು ಬಟ್ ಒಬ್ಬ ನಿರ್ಮಾಪಕ 100 ಕೋಟಿ ಬಂಡವಾಳ ಹಾಕಿ ಕಳ್ಕೊಂಡಾಗ ಆ ಗೌರವ ಕೊಡ್ತೀರಲ್ಲ ನೀವು ಕೂತ್ಕೊಂಡು. ಸಾಯಿ ಪ್ರಕಾಶ್ ಅವರು ಮಾಡುವಂಥ ಸಿನಿಮಾಗಳು ನಾವು ಮಾಡೋಕ್ಕಾಗಲ್ಲ, ಸಾಧ್ಯ ನಾವು ಮಾಡೋಕ್ಕಾಗಲ್ಲ. ಅವರಿಗೆ ಬಹುಶಃ ಮೊನ್ನೆ
ರಾಜ್ಯ ಸರ್ಕಾರ ಕನ್ನಡ ರಾಜ್ಯೋತ್ಸವದ ಅವಾರ್ಡ್ ಕೊಡಲೇಬೇಕಾಗಿತ್ತು ಅವರಿಗೆ. ಇದು ಮ್ಯಾಂಡೇಟರಿ ಆಗಿ ಅವರು ಅರ್ಹತೆ ಇರುವಂಥ ವ್ಯಕ್ತಿಗೆ ಕೊಡುವಂಥ ಕೆಲಸ ಸರ್ಕಾರಗಳು ಮಾಡಲ್ಲ. ಕೆಲವರು ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಸಾಹೇಬ್ ಗೊತ್ತು. ಭಾಳ ನೋವಾಯ್ತು ನನಗೆ, ನಮಗೆ ತುಂಬ ನೋವಾಯಿತು. ನಾವು ಯಾರಿಗೂ ಕೇಳಿಕೊಳ್ಳಲ್ಲ. ಒಂದು ಲೆಟರ್ ಕೊಟ್ಟರು ವಾಣಿಜ್ಯ ಮಂಡಳಿಗೆ. ನಾವು ಕೂಡಲೇ ವಾಣಿಜ್ಯ ಮಂಡಳಿಯಿಂದ ಮುಖ್ಯಮಂತ್ರಿ ಲೆಟರ್ ಕೊಡ್ರಿ, ಏನಾಯಿತು ಗೊತ್ತಿಲ್ಲ, ಅವರಿಗೆ ಉಳಿಸುವಂಥ ಮುಂದಿನ ದಿನಗಳಾದರೂ ನಾವೆಲ್ಲ ಜನ ಸೇರಿ ಒಂದು ಅಭಿಪ್ರಾಯ ಸರ್ಕಾರಕ್ಕೆ ಒಂದು ಲೆಟರ್ ಬರೀಬೇಕು. ಯಾಕಂದರೆ ಇಂಥವ್ರಿಗೆ ಕೊಡಿ ಅಂತ ಕೆಲಸ ಮಾಡಿದಾಗ ಗೊತ್ತಾಗೋದು. ಯಾಕಂದರೆ ಇಂಥ ಭಾಳಷ್ಟು ಶೋಷಿತರಿದ್ದಾರೆ. ಎಷ್ಟೇ ನೋವಿದ್ರು ಇವತ್ತು ಗಟ್ಟಿಯಾಗಿ ನಿಂತಿದ್ದಾರೆ ಅಂದರೆ ಬಾಬಾ ಅವ್ರಿಗೆ ಕಾಪಾಡೋದೇ ಹೊರತು ಇನ್ಯಾರು ಕಾಪಾಡ. ಜನಗಳು ನಿಮ್ಮೆಲ್ಲ ಪ್ರೇಕ್ಷಕರು ಆಶೀರ್ವಾದ ಬೆಂಬಲದಿಂದ ಗಟ್ಟಿಯಾಗಿ ನಿಂತ್ಕೊಂಡು ಇನ್ನೂ ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅದು ಜನಾಭಿಪ್ರಾಯ, ಜನಗಳ ಅಭಿಪ್ರಾಯ, ಪ್ರೀತಿ, ವಿಶ್ವಾಸಗಳಿಂದ ಆಗ್ತದೆ. ನಾನು ಕೂಡ ಸಿನಿಮಾ ರಂಗದಲ್ಲಿ ಭಾಳಷ್ಟು ಕೋಟಿಗಳು ಕಳ್ಕೊಂಡೆ. ಅವ್ರ ಥರ ನಾನು ಕಳ್ಕೊಂಡು ಇನ್ನೇನು ಸುಮಾರು ಈ ನಾಯಕನ ಕತೆ NM ಸುರೇಶ್ ಅಂದ್ರೆ ನೋ ಮೋರ್ ಸುರೇಶ್ ಅಂದರು. NMS ಅಂದರೆ ಅವ್ರು ಭಾಳ ಚೆನ್ನಾಗಿ ಹೇಳಿದ್ರು. ನಮ್ಮ ಶ್ರೀನಾಥ್ ಅವರು, ಕರಾಟೆ ಶ್ರೀನಾಥ್ ಅವರು ಪ್ರಪಂಚದ 7 ಅದ್ಭುತಗಳನ್ನು ತೋರಿಸ್ಬಿಟ್ಟು 7 ಅದ್ಭುತ ಯಾಕಂದ್ರೆ ಕರ್ನಾಟಕದಲ್ಲೂ ಕೂಡ ಒಬ್ಬ ಗಂಡಿದ್ದಾರೆ ಅಂತ ಸಿನಿಮಾ ಮಾಡೋ ಶಕ್ತಿ ನಮ್ಮಲ್ಲೂ ಇದೆ. ಅದೇ ತಮಿಳು, ತೆಲುಗು, ಮಲಯಾಳಂ ಪಿಕ್ಚರ್ಗಳು ಆಂಧ್ರದಲ್ಲಿ, ತಮಿಳುನಾಡಲ್ಲಿ, ಬಾಲಿವುಡ್ಡಲ್ಲಿ ಜೀನ್ ಸಿನಿಮಾನ ನಮ್ಮ ಐಶ್ವರ್ಯ ಸಿನಿಮಾ ಒಂದು ಹಾಡು ಮಾಡಿದರು. ಬಹುಶಃ ರಾಮಮೂರ್ತಿಯವ್ರಿಗೆ ಗೊತ್ತು. ನಾವು ಸಿನಿಮಾ ರಂಗಕ್ಕೆ ಬರಬೇಕು ಅಂತ ಬಂದವರಲ್ಲ, ನನಗೆ ಅನಿಸ್ತು ನಾವ್ಯಾಕೆ ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ, ಕನ್ನಡ ಜನಕ್ಕೋಸ್ಕರ ಮಾಡಬಾರ್ದು ಅಂತ ಒಂದು ದೊಡ್ಡ ಧೈರ್ಯ ಮಾಡಿ 7 ಅದ್ಭುತಗಳಲ್ಲಿ ಸಿನಿಮಾನ ಮಾಡಿದೆ. ಸುರಾಜ್ ಕುಮಾರ್ ಹೀರೋ ಹಾಕೊಂಡು. ಅದು ಸಿನಿಮಾ ದುಡ್ಡು ಬರೋದು ಬೇರೆ, ಕೊಡೋದು ಬೇರೆ, ಭಗವಂತನ ಇಚ್ಛೆ. ಆ ಸಿನಿಮಾ ಮಾಡೋ ಧೈರ್ಯ ಮಾಡಿದ್ದಕ್ಕೆ ನನಗೆ ಕೊಟ್ಟು ಮೆಚ್ಚುಗೆ ಮಾಡಿರೋ ಜನಗಳು ಹೊರತು ನಮ್ಮ ಸಿನಿಮಾ ರಂಗದಲ್ಲಿ, ಚಿತ್ರರಂಗದ ಯಾರು ನನಗೆ ಗುರುತಿಲ್ಲ. ಅಯ್ಯೋ ನಾಯಕ ಕತೆ ಮುಗಿದೋಯ್ತು ಅಂದರು. ಕತೆ ಮುಗಿಸೋಕೆ ಹೇಳ್ಸೋಕೆ ಎಲ್ಲ ಭಗವಂತ, ನಮ್ಮ ದೇವರು, ನಮ್ಮ ಹುಟ್ಟಿ ತಂದೆ ತಾಯಿಗಳು ಮಾಡೋಕ್ಕೆ ಹೊರತು ಇನ್ನೊಬ್ಬರು ಕೈಯಲ್ಲಿ ನನ್ನ ನಿದರ್ಶನ. ಆಮೇಲೆ ಅದಾದಮೇಲೆ ಅದ್ವೈತ ಸಿನಿಮಾ ಮಾಡಿ ವಾಣಿಜ್ಯ ಮಂಡಳಿ ಅತ್ಯಂತ ಹೈಯೆಸ್ಟ್ ಪೋಸ್ಟ್ ಇನ್ ವಾಣಿಜ್ಯ ಮಂಡಳಿ ಅಧ್ಯಕ್ಷನಾಗಿ ಸೇವೆ ಮಾಡೋಕ್ಕೆ ಮೂಲ ಕಾರಣ ಜನರ ಆಶೀರ್ವಾದ, ಕನ್ನಡ ತಾಯಿ ಆಶೀರ್ವಾದ ಅಂತ ಹೇಳಕ್ಕೆ ಇಷ್ಟಪಡ್ತಾ, ಅದೇ ಥರ ನಮ್ಮ ಕರಾಟೆ ಏನು ನಮ್ಮ ಶ್ರೀನಾಥ್ ಅವರು, ನಮ್ಮ AP ಶ್ರೀನಿವಾಸ್ ಅವರು ಎಷ್ಟು ಹಲವಾರು ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಎಷ್ಟೇ ಆದರೂ ಎದೆಗುಂದಿದೆ, ಏನೇ ಆಗಲಿ ನಾನು ಸ್ವಂತ ಮಾಡ್ತೀನಿ, ಇನ್ನೂ ಮಾಡ್ತೀನಿ, ಇಂಥ ಒಂದು ದೊಡ್ಡ ಎಕ್ಸಿಬಿಷನ್, ಅವ್ರ ಸಾಧನೆಗಳನ್ನ ತೋರಿಸಿ ಇಂಥ ದೊಡ್ಡ ಎಕ್ಸಿಬಿಷನ್ ಮಾಡ್ತಾ ಇದ್ದೀನಿ. 1 ತಿಂಗಳ ಮುಂಚೆ ನನಗೆ ಹೇಳಿದ್ರು. ನಮ್ಮ ಭವಿಷ್ಯದ ಬರೋಕ್ಕೆ ಆಗ್ತಿರಲಿಲ್ಲ. ಎಲ್ಲೋ ಇದ್ದರು ನಮ್ಮ ಮೇಡಮ್ನವ್ರು ನೆನಪಿದ್ರು, ನಮ್ಮ ಚೈತ್ರ ಮೇಡಮ್ನವರು. ಸಾರ್ ಅಯ್ಯೋ ಬರ್ಬಿಟ್ಟದಪ್ಪ ಅಂತ ಓಡಿ ನಾನು ಮಲ್ಲೇಶ್ವರ ಕೋಡಿ ಬ್ಯಾಂಕ್ ಡೈರೆಕ್ಟರ್ ಕೂಡ ಈ ಬಳ್ಳಾರಿಯಲ್ಲಿ ಭಾಳ ವರ್ಷಗಳು 28 ವರ್ಷಗಳಿಂದ ಸತತವಾಗಿ ಮಲ್ಲೇಶ್ವರ ಸಹಕಾರ ಬ್ಯಾಂಕಲ್ಲಿ ನಾನು ನಿರ್ದೇಶಕನಾಗಿ, ಚುನಾಯಿತನಾಗಿ, ಅಧ್ಯಕ್ಷನಾಗಿ ಸೇವೆ ಮಾಡೋದಕ್ಕೆ ಸರ್ಕಾರ ಪರಿಗಣಿಸಿ ಸಹಕಾರನ ಕೊಟ್ಟವರು. ವಾಣಿಜ್ಯ ಮಂಡಳಿ ಸೇವೆ ಕೂಡ ಕನ್ಸಲ್ಟೆಂಟ್ ಕೋಆಪರೇಟಿವ್ ಆ್ಯಕ್ಟ್ ಇದೆಲ್ಲ ಮಾಡಿಸಿ ನನಗೆ ನಾನೇನೋ ಇಲ್ಲ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಕೂಡ. ಅಂತ ಒಂದು ದೊಡ್ಡ ಸ್ಥಾನ, ಗೌರವ ಸಿಕ್ಕಿದ್ದಕ್ಕೆ ನಾನು ಭಾಳ ಚಿರುಣಾಗಿದ್ದೀನಿ. ನಮ್ಮ ಕನ್ನಡ ಪ್ರೇಕ್ಷಕರಿಗೆ, ಕನ್ನಡ ಜನತೆಗೆ, ನಮಗೆ ಮಲ್ಲೇಶ್ವರ ಸಹಕಾರ ಬ್ಯಾಂಕಿನ ಎಲ್ಲ ಸದಸ್ಯ ಬಂಧುಗಳಿಗೆ, ಅಲ್ಲಿ ಆಡಳಿತ ಮಂಡಳಿ ಸಿಬ್ಬಂದಿಗಳಿಗೆ ಅದು ಅರ್ಪಿಸ್ತೀನಿ ಅಂತ ಹೇಳ್ತಾ, ಈ ವೇದಿಕೆಯಲ್ಲಿ ಇದರ ಕೂತಿರುವಂಥ ದೊಡ್ಡಾಧಿಗಳಿದ್ದಾರೆ. ನಮ್ಮ ನಮ್ಮ ಸದಾನಂದ ಸ್ವಾಮಿ ಒಳ್ಳೊಳ್ಳೆ ಸಿನಿಮಾ ಮಾಡಿ ಒಂದು ಸಿನಿಮಾ ಏನೋ ನಮ್ಮ ಸಾಹೇಬರು ದೊಡ್ಡವರು, ನಾವು ಕೂಡ ಜೊತೆಗಿರ್ತೀವಿ. ಒಂದು ಒಳ್ಳೆ ಅವ್ರ ಕೈಗುಣ ಚೆನ್ನಾಗಿದೆ. ಒಂದು ಡೂಪರ್ ಹಿಟ್ ಆಗಿದೆ ಕ್ಯಾರಿಯರ್ದಾಗ ಮಾಡುವಂಥ ಅದು ಕತೆ ಚೆನ್ನಾಗಿರುತ್ತೆ. ನಮ್ಮ ಸಾಹೇಬರಿದ್ದಾರೆ ಇವೆಲ್ಲ ಸರ್. ನಾನು ಭಾಳ ಜನ ಹೊಸಬರಿಗೆ, ಹೊಸ ಕತೆ ಮಾಡೋರಿಗೆ, ಹೊಸ ಹಾಡುಗಳಿಗೆ, ಭವಿಷ್ಯ ರಮ್ಯ ಇರ್ಬೋದು, ನಿತ್ಯಾಮನ ಇರ್ಬೋದು, ಪದ್ಮಪ್ರಿಯ, ಮಲಯಾಳ, ಅಮೂಲ್ಯ, ಎಲ್ಲ ನನ್ನ ಬ್ಯಾಗ್ರೌಂಡೇ ಬಂದರು. ಅದೇನೋ ನನ್ನ ಬ್ಯಾಗ್ರೌಂಡ್ ಯಾರ್ಯಾರು ಕೆಲಸ ಮಾಡಿದ್ರು ಎಲ್ಲ ಟಾಪಲ್ಲಿದ್ದಾರೆ. ಅದು ನಾನು ಮಾತ್ರ ಕೋಟಿಗಳು ಕಳ್ಕೊಂಡು ಕೂಡ ಮತ್ತೆ ನಿಂತಿದ್ದೀನಿ. ಅಂದರೆ ಆ ಭಗವಂತನ ಆಶೀರ್ವಾದ, ಜನರ ಆಶೀರ್ವಾದ ಹೇಳ್ತಾ ನಾನು ವೇದಿಕೆಯನ್ನು ಕರೆಸಿ ಮಾತಾಡೋ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಮ್ಮ ಕರಾಟೆ ಶ್ರೀನಾಥ್ ಅವರೇ, ನಿಮ್ಗೆ ಭಗವಂತ ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಇನ್ನಷ್ಟು ನಿಮ್ಗೆ ಹಣ ಕೊಟ್ಟರೆ ಸಾಕಷ್ಟು ಇಂಥ ಸತ್ಕಾರಗಳನ್ನು ಮಾಡೋ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳ್ತಾ 2 ಮಾತು ಹೋಗ್ತೀನಿ. ಜಯಂತಿ. ಇಲ್ಲ ಸರ್, ನೀವು ನೋ ಮೋರ್ ಸುರೇಶ್ ಅಲ್ಲ, ನಥಿಂಗ್ ಬಟ್ ಸುರೇಶ್. ನೀವು ಏನು ಬೇಕಾದ್ರೂ ಸಾಧನೆ ಮಾಡ್ತೀರಾ ಅಂತ ತೋರಿಸ್ಬಿಟ್ರಿ ನೀವು. ಯಾಕೆ ನಾನು ಯಾವತ್ತೂ ಹೇಳ್ತಾನೆ ಇರ್ತೀನಿ, ಚೆಲುವೆ ನಿನ್ನ ನೋಡಲು ಯಾರು ನೋಡಿದಾರೋ ಬಿಟ್ಟಿದ್ರೆ ನಾನಂತೂ ನೋಡಿದ್ದೀನಿ. ಯಾಕೆಂದರೆ ಅಷ್ಟೊಂದು ಸುಲಭ ಅಲ್ಲ ಆ ಥರ ಹೇಳ್ತಾ ಇದ್ದಾರೆ ಅಂತ ನೊಂದ್ಕೊಂಡು ಹೇಳ್ತಾ ಇರ್ತಾರೆ. ನನಗೆ ಬಹಳ ಹೆಮ್ಮೆ ಇದೆ. ಶ್ರೀಮತಿ ಗೀತಾ ರೆಡ್ಡಿ ಅವ್ರ ಬಗ್ಗೆ ಒಂದು 2 ಮಾತು ಹೇಳಿ ಅವಾರ್ಡ್ನ ಶುರು ಮಾಡಿ ಅಪ್ಪಾಜಿಯವರು ಹೊಡೋದ್ರಿಂದ ಒಂದು 3-4 ಅವಾರ್ಡ್ ಆದಮೇಲೆ ಅಪ್ಪಾಜಿಯವರು ಹೊರಡ್ತಾ ಇದ್ದಾರೆ. ಅದರ ನಂತರ ದಯವಿಟ್ಟು ಒಂದು ಅರ್ಧ ಗಂಟೆ ಇದ್ದರೆ ಎಲ್ಲ ಕಾರ್ಯಕ್ರಮ ಮುಗಿಸ್ಬಿಡ್ತೀವಿ ಸರ್, ಪ್ಲೀಸ್. ಗೀತಾ ರೆಡ್ಡಿ ಅವ್ರ ಬಗ್ಗೆ ನಿಜವಾಗ್ಲೂ ಹೇಳಬೇಕು. ಮೋನಿಶ್ ಚಾರಿಟಬಲ್ ಟ್ರಸ್ಟ್ ಅಂತ ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ಒಬ್ಬ ತಾಯಿಗೆ ಮಗ ಏನು ಸೇವೆ ಸಲ್ಲಿಸಬೇಕು ಸರ್, ಪ್ರಕಾಶ್ ಭರದ್ವಾಜು ಹಾಗೂ ಇವ್ರು ಮಾತ್ರ ಇಲ್ಲಿ ಲಾಸ್ಟ್ ಮಾತ್ರ ನಮ್ಮ ಅತಿಥಿಗಳು ಫೋಟೋ ಬರ್ತಾರೆ. ಒಂದು ಚೇರ್ ಹಾಕಿ ಪ್ಲೀಸ್.
ಮೋನಿಶಾ ಚಾರಿಟೇಬಲ್ ಟ್ರಸ್ಟ್ನ ಮುಖ್ಯಸ್ಥರು ಹಾಗೆ ಈಗ ನಾನು ಆಗಮಿಸಿದಂತಹ ಪ್ರಕಾಶ್ ಕುಂಬ್ಳೆರ್ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನನ್ನ ರಾಗರಂಜನೆಯ ಎಲ್ಲ ಸಿಬ್ಬಂದಿಯವರಿಗೆ ನಾನು ನನ್ನ ಫ್ಯಾಮಿಲಿ ರಾಗರಂಜನಿ ಫ್ಯಾಮಿಲಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ನನ್ನ ಪ್ರೀತಿಯ ಹಿರಿಯ ಸಹೋದರರು ಚಂದ್ರಪ್ಪ ಸರ್ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಎಲ್ಲ ಸನ್ಮಿತ್ರರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಕಾರ್ತಿಕ್ ರಾಮ್ ನಿರ್ದೇಶಕರು ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಒಂದು ನಿಮಿಷ ಇರಿಮ್ಮ, ಒಂದು ನಿಮಿಷ ಆತರ ಬೀಳಬೇಡಿ ಪ್ಲೀಸ್. ಶ್ರೀಮತಿ ಗೀತಾ ಎಸ್ ರೆಡ್ಡಿ ಅವರು ಮೊನ್ನೆ ತಾಯಿಗೆ ಮಗ ಮಾಡಬೇಕಲ್ಲ, ಮಗನ ಒಂದು ವಿಚಾರವಾಗಿಟ್ಕೊಂಡು ಮಗನ ಎಲ್ಲ ಕಡೆ ತೋರಿಸ್ಬೇಕು ಅಂತ ಅವ್ರ ಮಗ ಅಕಾಲಿಕ ಮರಣ ಹೊಂದಿದ. ಯಾಕಂದ್ರೆ ಅವ್ನು ಪೈಲಟ್ ಆಗಬೇಕಾಗಿತ್ತು. ಅವನು ಲಾಸ್ಟ್ ಒಂದು 2-3 ಇಯರ್ಸ್ ಬ್ಯಾಕಲ್ಲಿ ಅವನು ಅಕಾಲಿಕ ಮರಣ ಹೊಂದಿದಾಗ ಇವತ್ತಿಗೂ ಅವನ ಹೆಸರಲ್ಲಿ ನಾನೇನು ಅಲ್ಲ, ನನಗಿನ್ನ ಅವ್ರಿಗೆ ಎಕ್ಸ್ಟ್ರಾ ಎಲ್ಲ ಹಣ ಸಹಾಯ ಇರ್ಬೋದು, ಧನ ಸಹಾಯ ಮಾಡಿದಂತಹ ದಿಟ್ಟ ಮಹಿಳೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರಶಸ್ತಿ ಕೊಟ್ಟ ನಂತರ ನಮ್ಮ ಎಲ್ಲ ಗಣ್ಯರು ಒಂದೇ ಒಂದು ಫೋಟೋ ಪ್ಲೀಸ್. ಯಾಕಂದರೆ ಈ ಥರ ತಾಯಿ ಎಲ್ಲರಿಗೂ ಸಿಗಬೇಕು ಅಂತ ಸರ್ ಒಬ್ಬರು ಹೂವು ಹಾಕಿದ್ದಾರೆ ಅಷ್ಟೇ ಸರ್, ಫೋಟೋ ಮಾತ್ರ ಪ್ಲೀಸ್. ಸಾಗರ್ ನಾಗಭೂಷಣ್ ಅವರ ವೇದಿಕೆ ಮೇಲೆ ಬನ್ನಿ. ಶ್ರೀ ಸಾಗರ್ ನಾಗಭೂಷಣ್ ಆರಾಧ್ಯ ಅಮ್ಮ ಮತ್ತೆ ಪ್ರಕಾಶ ಬಂದವರು ಸರ್ ಅಧ್ಯಕ್ಷರು ಅಲ್ಲಿದ್ದೀವಿ. ಹಾಗೆ ನಾನು ಬರ್ತೀನಿ. ಯಾಕೆ ಅಂತಂದರೆ ಎಲ್ಲರೂ ಈ ರೀತಿ ತಾಯಿ ಸಿಗಬೇಕು, ಅವಾಗಲೇ ನಿಮ್ಮ ಮಕ್ಕಳ ಬಗ್ಗೆ ಗೊತ್ತಾಗೋದು, ತಾಯಿ ಬಗ್ಗೆ ಗೊತ್ತಾಗೋದು. ಥ್ಯಾಂಕ್ ಯು ಮೇಡಮ್, ನಿಮ್ಗೆ ಒಳ್ಳೇದಾಗಲಿ. ನೀವು ಹೊರಡಬೇಕು ಅಂತ ಇದ್ರಿ, ನಿಮ್ಗೆ ದೇವರು ಒಳ್ಳೇದು ಮಾಡಲಿ. ದಯವಿಟ್ಟು ಅತಿಥಿಗಳೇ ಮಾಡಿ ಕೂತ್ಕೊಳ್ಳಿ. ಇವಾಗ ಶ್ರೀ ಸಾಯಿ ಪ್ರಕಾಶ್ ಸರ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಒಂದು ಸಣ್ಣ ಗೌರವ ಅರ್ಪಣೆ, ತದನಂತರ NMN ಸುರೇಶ್ ಸರ್ ಅವರಿಗೆ ಒಂದು ಸಣ್ಣ ಗೌರವ ಅರ್ಪಣೆ. ಇದು ಬೇರೆ ಇದೆ, ಅವಾಗ ಸೇವಾ ಯೋಜನೆ ಕೊಟ್ಬಿಟ್ಟಿದ್ದೀವಿ ನಾವು ಆಲ್ರೆಡಿ. ಹಾಗೆ ಈ ಒಂದು ವೇದಿಕೆಗೆ ನಮ್ಮೆಲ್ಲರ ಪತ್ರಕರ್ತರ ಮಿತ್ರರು ಆಗಮಿಸಿದ್ದಾರೆ. ಅವರೆಲ್ಲರಿಗೂ ನಮ್ಮ ಸಂಘದ ಪರವಾಗಿ ಹಾಗೂ ಕರಾಟೆ AP ಶ್ರೀನಿವಾಸ್ ಅವರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಒಂದು ಪ್ರೀತಿಯ ಚಪ್ಪಾಳೆ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಪ್ಲೀಸ್. ನಿಧಾನ ಸರ್, ನಿಧಾನ. ದಯವಿಟ್ಟು ಆತರ ಪಡ್ಬೇಡಿ. ನಾವು 1:45 ಗಂಟೆ ಪ್ರೋಗ್ರಾಮೇ ಮುಗಿಸ್ಬಿಡ್ತೀವಿ. ಆಮೇಲೆ ತದನಂತರ ಹಾಡುಗಳ ಒಂದು ಕಾರ್ಯಕ್ರಮ ಇರುತ್ತೆ, ನೀವು ಮನರಂಜನೆ ತಗೋಬೋದು. ಆರಾಧ್ಯ ಪಾಪು ಟೈಮ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ಆರಕ್ಷಕ ಮಿತ್ರ ಸಿದ್ದಪ್ಪಾಜಿ ಅವರು ಆಗಮಿಸಿದರೆ ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀವಿ. ಹಾಗೆ ಶಾಂತ ಹನುಮಾನ್ ಬೇವು ಬೆಲ್ಲ ವರದಿ ಸಂಚಲನ ಪತ್ರಕರ್ತರು ಅವರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೀವಿ. ಹಾಗೆ ಉಮೇಶ್ ಅಣ್ಣ ಯಲಾಂಕ ಪ್ರಭು ಅವ್ರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೀವಿ. ನಿಮಗೆಲ್ಲ ಹೆಸರುಗಳನ್ನ ನಾವು ಮತ್ತೆ ಕೂಗ್ತೀನಿ, ದಯಮಾಡಿ ಆ ವೇದಿಕೆ ಮೇಲೆ ಬರಬೇಕು. ನಮ್ಮ ಕಡೆಯಿಂದ ಒಂದು ವೆಲ್ಫೇರ್ ಅಸೋಸಿಯೇಷನ್ ರಾಜ್ಯ ಪ್ರಶಸ್ತಿ ಎಲ್ಲರಿಗೂ ಬರ್ತದೆ, ದಯಮಾಡಿ ಸ್ವೀಕರಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಪ್ರಸನ್ನ ಸರ್ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೀವಿ. ರಾಜು ಸರ್ ಬಂದಿದ್ದಾರೆ, ಅವರು ಕನ್ನಡ ಪರ ಹೋರಾಟಗಾರ, ಅವ್ರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೀವಿ. ಎಲ್ಲ ಸ್ನೇಹಿತರಿಗೂ ಸ್ವಾಗತ ಬಯಸ್ತಾ ಇದ್ದೀವಿ. ದಯಮಾಡಿ ನಿಮ್ಮ ಕೈಯಿಂದ ಒಂದು ಅಪೂರ್ವ ಜೋಡಿ ಅಂತ ಒಂದು ಹೊಸ ಕಾನ್ಸೆಪ್ಟ್ ಮಾಡಿದ್ವಿ. 5 ಜನ ಮಾತ್ರನೇ, ಜಾಸ್ತಿ ಇಲ್ಲ. ಅವರು ಕೊಟ್ಬಿಟ್ಟು ಇದು ಮಾಡ್ಬೋದು. ಶ್ರೀ NM ಸುರೇಶ್ ಅವರು ನಮ್ಮ ನಾಡಿನ ಹೆಮ್ಮೆ ಸಹಕಾರ ರತ್ನ ಪ್ರಶಸ್ತಿ ಪಡೆದ ಅದ್ಭುತ ಮನಸ್ಸುಳ್ಳ ನಾಯಕರು ಅಂತ ಹೇಳ್ಬೇಕು. ನೋಡಿ, ಬೇರೆಯವ್ರ ಹತ್ರ ನಾನು ನೋಡಿದ್ದೀನಿ ಸರ್, ಸುಮಾರು ವರ್ಷಗಳ ಯಾವೊಬ್ಬ ಅಧ್ಯಕ್ಷರು ಕೂಡ ಯಾವ ಕಾರ್ಯಕ್ರಮಗಳು ಇಷ್ಟು ಈಸಿಯಾಗಿ ಬಂದು ನಮ್ಗೆ ಅಭಿನಂದನೆ ಸಲ್ಲಿಸಿದ್ದೇ ಇಲ್ಲ. ಅದು ನನ್ನ ಮಗಳಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು ಮಗಳೇ. ಇದಾದ ನಂತರ ನನ್ನ ಪ್ರೀತಿಯ ಆತ್ಮ ಬಂಧುಗಳು ಡಾಕ್ಟರ್ ಗಣಸಿ ಸದಾನಂದ ಸ್ವಾಮಿ ಅವರಿಗೆ ನಮ್ಮ ಸ್ಮರಣಿಕೆ ಪ್ಲೀಸ್. ಕನ್ನಡ ಬಾವುಟ ಹಾಕಿದ್ದಾರೆ. ಹೂವ ಇಲ್ಲದ ಮಗಳು ಸಾಗಲಿ. ರೈನ್ಬೋ ನರಸಿಂಹರವರು ಕೂಡ ಆಗಮಿಸಿದ್ರು, ಅವರು ಕೂಡ ಸ್ವಾಗತ ಬಯಸ್ತಾ ಇದ್ದೀವಿ. ಥ್ಯಾಂಕ್ ಯು ಅಣ್ಣ. ನೀವು ಸಿನಿಮಾ ನಿರ್ಮಾಣ ಮಾಡಬೇಕಣ್ಣ, ದಯವಿಟ್ಟು ಗಣಸಿ ಸದಾನಂದ ಸ್ವಾಮಿ ಅವರು ದಯವಿಟ್ಟು. ಹಾಗೆ ಮಿಕ್ಕಿದವರು ಎಲ್ಲರಿಗೂ, ನನ್ನ ಪದಾಧಿಕಾರಿಗಳು ಕೂಡ ಇವತ್ತು ನ್ಯಾಷನಲ್ ಹೀರೋ ಅಂತ ಒಂದು ಇಂಟರ್ನ್ಯಾಷನಲ್ ಅವಾರ್ಡ್ ಇದೆ.
ಎಲ್ಲರೂ ವೆಯ್ಟ್ ಮಾಡಬೇಕು. 5 ಅಪೂರ್ವ ಜೋಡಿ ಪ್ರಶಸ್ತಿಗಳನ್ನು ಕೊಟ್ಟ ನಂತರ ಅಪ್ಪಾಜಿಯವರು ಆಶೀರ್ವಾದ ಮಾಡಬೇಕು. ದಯವಿಟ್ಟು 5 ಆ ಮೀಸೆಯಲ್ಲಿ ಗಂಡಸಿ ಸದಾನವರಿಗೆ ಸ್ವಾಗತ ಬಯಸ್ತಾ ಇದ್ದೀವಿ. ಅವ್ರು ಯಾವಾಗಲೂ ಹೀಗೆ ಹೃದಯೋನ್ಮುಖವಾಗಿರಲಿ ಅಂತ ಹಾರೈಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಎಲ್ಲ ವೇದಿಕೆ ಮೇಲಿರುವ ಅತಿಥಿಗಳು ಸ್ವಲ್ಪ ಒಂದು 5 ನಿಮಿಷ ಕೂತ್ಕೊಂಡ್ರೆ. ಇಲ್ಲ ನಿಮ್ಮ ತಾಳ್ಮೆಗೆ ನನ್ನ ದೊಡ್ಡ ಸೆಲ್ಯೂಟ್ ಅಂತ ಹೇಳ್ತೀನಿ. ಯಾಕೆಂದರೆ ನೀವು ಇಷ್ಟೊತ್ತು ತಾಳ್ಮೆಯಿಂದ ಕಾಯ್ತಾ ಇದ್ದೀರಿ. ಇನ್ನೊಂದು ಅರ್ಧ ಗಂಟೆ ನಮ್ಮ ಕಾರ್ಯಕ್ರಮ ಮುಗಿಯುತ್ತೆ. ಮತ್ತೆ ಗಾನಗಂಧರ್ವ ಶಿಲ್ಪಾ ಸಾಗರ ಸಂಗೀತ ಸಂಭ್ರಮೋತ್ಸವ ಶುರುವಾಗುತ್ತೆ. 2 ಚೇರುಗಳನ್ನ ಹಾಕಿಮ್ಮ, ತೊಡೆ ಮೇಲೆ ಕೂರ್ಸೋಕ್ಕಾಗಲ್ಲ ಅಪೂರ್ವ ಜೋಡಿನ. ಸರ್ ತಗೊಳ್ಳಿ, ಅವ್ರದ್ದೇ ಚೇರು ಅವ್ರನ್ನೇ ಕರೆಯೋದು. ಇದ್ರ ಬಗ್ಗೆ ನಮ್ಮ ಗೀತಾ ಚಂದ್ರಶೇಖರ್ ಮೇಡಮ್ ಅವ್ರು ಏನೋ ಹೇಳಬೇಕು ಅಂತ ಹೇಳ್ತಾ ಇದ್ರು. ಪ್ಲೀಸ್. ಹಲೋ, ಎಲ್ಲರಿಗೂ ಅಪೂರ್ವ ಜೋಡಿ ಅಂದರೆ ಏನು ಅಂತ ಹೇಳೋಕ್ಕೋಸ್ಕರ ಇಷ್ಟಪಡ್ತೀನಿ. ಯಾಕೆಂದರೆ ದಂಪತಿಗಳು, ಆದರ್ಶ ದಂಪತಿಗಳು, ಕಿಲ್ಲಾಡಿ ಜೋಡಿಗಳು, ಮಿಸ್ಟರ್ ಆ್ಯಂಡ್ ಮಿಸ್ಸಸ್ಸು ಅಂತಹ ಪ್ರಶಸ್ತಿಗಳು ಕೊಟ್ಟಿದ್ದಾರೆ. ಆದರೆ ಇವತ್ತಿನ ಈ ಸ್ಪೆಷಲ್ ಅವಾರ್ಡ್ ಕೊಡಬೇಕು ಅಂತ ನಮ್ಮ ಸರ್ ಯಾಕೆ ಹೇಳಿದ್ರು ಅಂದರೆ, ಗಂಡ ಹೆಂಡತಿಯಲ್ಲಿ ಒಂದು ಹೊಂದಾಣಿಕೆ, ಪ್ರೀತಿ, ವಿಶ್ವಾಸ, ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗ್ತಾ ಇರ್ತಾರೆ ಇದರಲ್ಲಿ ಸಂಸಾರದಲ್ಲಿ. ಅಂಥವ್ರನ್ನ ಗುರುತಿಸಿ ನಾಮಿನೇಟ್ ಮಾಡಿ ಒಂದು 5 ಜನಕ್ಕೆ ಕೊಡೋಣ ಮೇಡಮ್ ಅಂದರು. ಆ 5 ಜನನೇ ಯಾಕೆ ಆರಿಸ್ಬೇಕು, ಬೇರೆಯವರೆಲ್ಲ ಯಾಕಿಲ್ಲ ಅಂತ ಅನ್ಕೋಬೋದು. ಫಸ್ಟ್ ಟೈಮ್ ಈ ಸೂಪರ್ ಜೋಡಿ ಅಂತ ಅಪೂರ್ವ ಜೋಡಿ ನಾವು ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ಅದ್ರ ಸ್ಪೆಷಾಲಿಟಿ. ಫಸ್ಟು ಸದಾನಂದ್ ಮತ್ತೆ ಅವ್ರ ಮಿಸಸ್ ಬರಬೇಕು, ಅವ್ರ ಬಗ್ಗೆ ಹೇಳ್ತೀವಿ. ಇವರಿಬ್ರು ಆದರ್ಶ ಅಪೂರ್ವ ಕಿಲ್ಲಾಡಿ ಮಿಸ್ಟರ್ ಆ್ಯಂಡ್ ಮಿಸಸ್ ಜೋಡಿ. ಜೋರಾದ ಚಪ್ಪಾಳೆ ಬರಬೇಕು. ಯಾಕೆ ಗೊತ್ತಾ, 8ನೇ ಕ್ಲಾಸಿಂದ ಲವ್ ಮಾಡಿರೋ ಮದುವೆ ಮಾಡಿಕೊಂಡು 30 ವರ್ಷ ಆಗಿದೆ ಅಂದರೆ ನಿಜಕ್ಕೂ ಅವ್ರ ಅಪೂರ್ವ ಜೋಡಿ ಆ್ಯಂಡ್ ಎಕ್ಸೆಟ್ರಾ ಅಲ್ವಾ? ಖಂಡಿತ ಅಲ್ವಾ ಮೇಡಮ್? ಸೊ ನಮಗೆ ನಮ್ಮ ಸಂಸ್ಥೆಯಿಂದ ಈಗ ಶ್ರೀನಾಥ್ ಸರ್ ಅವರೇ ಮಾತಾಡ್ತಾರೆ. ನಿಜವಾಗ್ಲೂ ಅಪೂರ್ವ ಜೋಡಿ ಅಲ್ಲ ಅನ್ನೋದಕ್ಕಿಂತ ಮುಂಚೆ ಒಳ್ಳೆ ಮನಸ್ಸಿರೋರು. ನಾವು ಏನು 5 ಜನನ ನಾವು ಆರಿಸಿದೀವೋ, ನಾವೆಲ್ಲ ಆರಿಸಿದ್ದಲ್ಲ, ನಮ್ಮ ಕಮಿಟಿಯವರೆಲ್ಲನೂ ಕೂತು ಯಾವ ರೀತಿ ವ್ಯಕ್ತಿತ್ವಗಳಿಗೆ ಕೊಡಬೇಕು, ವ್ಯಕ್ತಿಗಳಿಗೆ ಕೊಡಬೇಕು ಅಂತಿದ್ದಾಗ ಲವ್ ಫೇಲ್ಯೂರ್ ಆಗಿ ಮದುವೆ ಮಾಡೋದು, ಓಡೋ ಮದುವೆ ಆಗಿರೋರು ಆ ಥರವಲ್ಲ. ಕಷ್ಟಗಳಲ್ಲಿ, ನಷ್ಟಗಳಲ್ಲಿ, ಲಾಭಗಳಲ್ಲಿ ಎಲ್ಲ ಜೊತೆಲಿದ್ದವರು. ಇವತ್ತಿಗೂ ಅವರು ಅವ್ರ ಮನೆಯವ್ರನ್ನ ತುಂಬ ಪ್ರೀತಿ ಮಾಡ್ತಾರೆ. ಎಲ್ಲರೂ ಮನೇಲಿ ಪ್ರೀತಿ ಮಾಡ್ತಾರೆ, ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಯಾರಾದರೂ ಅವ್ರನ್ನ ಲವ್ ಮಾಡಿದ್ರು ನಮ್ಮನ್ನು ಬಿಡಲ್ಲ ಅವರು. ನಾವು ತುಂಬ ಲವ್ ಮಾಡ್ತೀವಿ. ಇದು ಅಪ್ಪಾಜಿ ನಡೆಸ್ಕೊಡ್ಬೇಕು. ತದನಂತರ ಗ್ರೂಪ್ ಫೋಟೋ ಪ್ಲೀಸ್. ಯಾಕೆಂದರೆ ಎಲ್ಲ ಗಜಿಬಿಜಿ ಆಗುತ್ತೆ ಅಂತ ಸದಾನಂದ ಸರ್ ನಾನು ಯಾವಾಗಲೂ ಜ್ಞಾಪಿಸ್ಕೊತೀನಿ. ಈ ಅಪೂರ್ವ ಜೋಡಿ ಕೊಟ್ಟಾದ ನಂತರ ಗ್ರೂಪ್ ಫೋಟೋ. ಅವರು ಲಾಸ್ಟ್ ಟೈಮ್ ಹೇಳಿದ್ರು ಇದನ್ನು ಪ್ರಕಾಶ್ ಭಾರದ್ವಾಜ್ ಅವರು, ಗೀತಾ ಮೇಡಮ್ ಅವರು ಹಾಗೂ ಎಲ್ಲಿ ಶಿಲ್ಪಾ ಮೇಡಮ್ ಎಲ್ಲೋದ್ರು, ಶಿಲ್ಪಾ ಮೇಡಮ್ ಮಾಡಬೇಕು. ಇಲ್ಲಿ ಏನೋ ಒಂದು ಸಂಸ್ಕೃತದಲ್ಲಿ ಏನೋ ಒಂದು ಆಶೀರ್ವಾದ ಕೇಳಬೇಕಲ್ಲ ಇದಕ್ಕೆ. ಸಂತ್ವಾ ಸಿಂಚಾಮಿ ಯಜುಷಾ ಪ್ರಜಾಮಾಯುರ್ಧನಂಚ ರೋಚನೋ ರೋಚಮಾನ ಶೋಭನ ಶೋಭಮಾನ ಕಲ್ಯಾಣ. ಸರ್ವಸ್ಯಾಪ್ತೇ ಸರ್ವಸ್ಯ ಜಿತ್ಯೇ ಸರ್ವಮೇವ ತೇನಾ ಆಪ್ನೋತಿ ಸರ್ವಂ ಜಯತಿ ಜಯತೀತಿ ಜಯತಿ. ಹೊಸ ಬಾಳಿನ ಹಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲೇ. ಹಾಗೆ ಹೊರಗಡೆ ದೆಹಲಿ ಸಂಸ್ಥೆಯವರು ಇವರನ್ನ ಗುರುತಿಸಿ ಒಂದು ವಿಶ್ವ ದಾಖಲೆಯನ್ನು ಕೊಟ್ಟಿರ್ತಾರೆ, ಅದು ಕೊಡ್ಬೇಕಪ್ಪಾಜಿ ನೀವು. ಹಾಗೆ ನ್ಯಾಷನಲ್ ಹೀರೋ. ಎಸ್, ಇವ್ರು ಸರ್ ಕೂತ್ಕೊಂಡು ದಯವಿಟ್ಟು ನಿಂತ್ಕೊಬಾರ್ದು. ನೀವು ಇಲ್ಲಿ ಯಾರು ಕೂತ್ಕೊಂಡ್ರೆ ಎದ್ದೋಳ್ಬೇಡಿ ಪ್ಲೀಸ್. ಸದಾನಂದ್ ಸರ್ ಅವರು ನ್ಯಾಷನಲ್ ಹೀರೋ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಸರ್ ನಿಮ್ಮ ಸೇವೆ ಹೀಗೆ ಮುಂದುವರಿತಾ ಇರಲಿ. ನಿಮ್ಮ ಮನೆಯವ್ರಿಗಿನ್ನ ಜಾಸ್ತಿ ನಮ್ಮನ್ನು ಇಷ್ಟಪಡಿ.
ಧನ್ಯವಾದಗಳು. ಇವಾಗ ಎಲ್ಲ ಗಣ್ಯರು ಪ್ಲೀಸ್ ಒಂದು ಫೋಟೋ ಪ್ಲೀಸ್. ಬರೀ ಗಣ್ಯರು ಮಾತ್ರ, ಸಾಗರ್ ನಾಗಭೂಷಣ್ ನಿಂತ್ಕೋಬೇಡಿ ಸರ್. ಏನು ಮಾತು ಮತ್ತೆ ಎದ್ದೊಳ್ತಾ ಇರ್ತೀರಾ? ವಿಷ್ಣುವರ್ಧನ್ ಅವರು ಎದ್ದೊಳೋದ್ರು ಇಷ್ಟು ಕಷ್ಟಪಟ್ಟಿಲ್ಲಪ್ಪ. ಬನ್ನಿ ಸರ್ ಪ್ಲೀಸ್. ಇದು ನಾನು ಗಣಸಿ ಸದಾನಂದ ಸ್ವಾಮಿ ಅವರಿಂದ ಕಲ್ತಂಥ ಪಾಠ ಏನು ಗೊತ್ತಾ? ಅವಾರ್ಡ್ ಮಾಡೋದು ನಿಮ್ಮ ಸಂಸ್ಥೆಯವರು. ನಿಮ್ಮ ಸಂಸ್ಥೆಯವರು ಅವಾರ್ಡ್ ಮಾಡಿದ ಮೇಲೆ ಎಲ್ಲರನ್ನೂ ಒಂದು ಲೈನಾಗಿ ನಿಲ್ಲಿಸಿ ಅವ್ರಿಗೆ ಒಂದು ಮೆಮೊರಿ ಆಗಿರುತ್ತೆ ಅಂತ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಕೂತ್ಕೊಳ್ಳಿ. ಆಗೋಯ್ತು ಅಪ್ಪಾಜಿ, ಇನ್ನೊಂದು 4 ಜನ ಅಷ್ಟೇ. ನೆಕ್ಸ್ಟು ನಮ್ಮ ಪ್ರೀತಿಯ ಈಗ ತಾನೇ ನಮ್ಮ ಮಾತೃ ಸಮಾನರಾದ ಜಯಲಕ್ಷ್ಮಿ ಅವರು ಬಂದಿದ್ದಾರೆ. ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆ ಇವಾಗ ಈ ಕಾರ್ಯಕ್ರಮನ ನೆಕ್ಸ್ಟು ಯಾರು ಆನರ್ ಮಾಡ್ತಾರೆ ಅಂದರೆ ನಮ್ಮ ಆರಾಧ್ಯ ಮೇಡಮ್. ಅಪ್ಪಾಜಿ ಹೊರಟ್ಬಿಡ್ತಾರೆ. ಅವ್ರು ಕೇಳ್ಕೊಂಡಿದ್ದಾರೆ ಅಯ್ಯಪ್ಪ ಸ್ವಾಮಿ ಹೋಗ್ಬೇಕು ಅಂತ ನನಗೆ ನಿನ್ನೆಯಿಂದ ಕೇಳಿದ್ರು. ಅವ್ರನ್ನ ಆರ್ಮಿ ಪ್ರಕಾರ ನಾನು ಸ್ವಾಗತ ಮಾಡಿ ಕಳಿಸ್ಬೇಕು ಅಂತ. ಪ್ಲೀಸ್ ನಾನು ತಗೋತೀನಮ್ಮ. ಈಗ ನಮ್ಮನೆ ನಿಮಿಷ. ನೆಕ್ಸ್ಟ್ ಜೋಡಿ ಯಾರು? ಎಸ್ ಯಾರು ಅಂತ್ಯ ಭಾವಿಸಬಾರ್ದು. ಇನ್ನೊಂದು 15-20 ನಿಮಿಷ ಅಷ್ಟೇ. ಎಲ್ಲರಿಗೂ ಆನರ್ಸ್ ಇದೆ. ಮತ್ತು ವೆಲ್ಫೇರ್ ಅಸೋಸಿಯೇಷನ್ ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ. ನಮ್ಮ ಪತ್ರಕರ್ತರಿಗೂ ಬಂದಿದೆ. ಹಾಗಾಗಿ ಎಲ್ಲ ಗಣ್ಯರಿಗೂ ಒಂದು ಇದು ಸಿಗ್ತಾ ಇದೆ. ದಯಮಾಡಿ ಆಸೀನರಾಗಬೇಕು. ಯಾರು ತಾಳ್ಮೆ ಕಳ್ಕೊಬೇಡಿ. ದಯಮಾಡಿ ಯಾರು ತಪ್ಪು ಕೂಡ ಭಾವಿಸ್ಬೇಡಿ ಪ್ಲೀಸ್. ದಯಮಾಡಿ ಕ್ಷಮೆ ಇರಲಿ. ಈಗ ನನ್ನ ಪ್ರೀತಿಯ ಸಹೋದರರು ಜೂನಿಯರ್ ಮಾಸ್ಟರ್ ಹಿರಣ್ಣಯ್ಯ ಅಂತಲೇ ಹೆಸರುವಾಸಿ ಆಗಿರುವಂತಹ ನಮ್ಮ ಎಷ್ಟೋ ಜನ ಸರ್, ನಮ್ಮ ರಿಲೇಷನ್ಗೆ ಎಷ್ಟೋ ಜನ ಮುಕ್ತಿ ತೋರಿಸಿದಂಥ ಮುಕ್ತಿದಾತರು ಆಂಬ್ಯುಲೆನ್ಸ್ ಇಟ್ಕೊಂಡಿದ್ರು ಸರ್. ನಾನೇ ನೋಡಿದ್ದೀನಿ ಎಷ್ಟೋ ಕರೋನಾ ಟೈಮಲ್ಲಿ ಎಷ್ಟು ಜನಕ್ಕೆ ಮುಕ್ತಿ ತೋರಿಸಿದ್ರು ಅಂತ ಗೊತ್ತೇ ಇಲ್ಲ. ನಾಗೇಂದ್ರ ಪ್ರಸಾದ್ ಅವರು, ಅವ್ರ ನಟರು ನನಗೆ ಗೊತ್ತಿಲ್ಲ. ಆದರೆ ಎಷ್ಟೋ ಜನಕ್ಕೆ ಮುಕ್ತಿ ತೋರಿಸಿದಂತಹ ಮುಕ್ತಿದಾತರು ನಮ್ಮ ಸಹೋದರರು ಅವರು. ಹಾಗೂ ಶ್ರೀಮತಿ ಶಾಂತಾ ಮೇಡಮ್ ಅವರು ಇಲ್ಲಿ ಬೇರೆಯವ್ರನ್ನ ಕರೆಸ್ಕೊಡ್ಸಿಲ್ಲ ನೋಡಿ. ಇವರು ಯಾಕೆ ಹಿರಣ್ಣಯ್ಯ ಅವರು ಅಂತಂದರೆ ತುಂಬ ಕಠೋರ ಮತ್ತು ನೇರ ದಿಟ್ಟ ನಿರಂತರಲ್ಲ ಆ ಥರ ಇವರು. ನಿಜವಾಗ್ಲೂ ಇವರು ಮಾಡಿದಂತಹ ಮಾಸ್ಟರ್ ಹಿರಣ್ಣಯ್ಯ, ಕಾಶಿನಾಥ್, ಉಪೇಂದ್ರ ಎಲ್ಲರ ಇದರಲ್ಲೂ ಕೆಲಸ ಮಾಡಿದ್ದಾರೆ. ಬಹಳ ಸರಳ ವ್ಯಕ್ತಿ. ಏನು ಅಂದರೆ ಸ್ವಲ್ಪ ಕೋಪವಾಗಿ ಇರೋದು ಇದ್ದಿದ್ದಂಗೆ ಹೇಳ್ಬಿಡ್ತಾರೆ. ಇದ್ದಿದ್ದಂಗೆ ಹೇಳಿ ಬೇರ್ಪಂದು ಹೋಗ್ಬಿಡ್ತಾರೆ. ಸೊ ಇವತ್ತಿನ ದಿವಸ ನಮಗೆ ತುಂಬ ಖುಷಿ ಆಗ್ತಾ ಇದೆ. ನಿಮಗೆ ಅಪೂರ್ವ ಜೋಡಿ ಕೊಡ್ತಾ ಇದ್ದಕ್ಕೆ ನನಗೆ ನನ್ನ ಸ್ವಂತ ಅಣ್ಣ ಮತ್ತು ಅತ್ತಿಗೆಗೂ ಕೊಟ್ಟಷ್ಟೇ ಖುಷಿ ಆಗ್ತಾ ಇದೆ. ತುಂಬ ಧನ್ಯವಾದಗಳು. ನನಗೆ ಮುಕ್ತಿ ನೀವೇ ತೋರಿಸ್ಬೇಕು. ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡಿಬೋದು. ಯಾಕಂದರೆ ಮೊದಲನೇ ಬಾರಿಗೆ ನಾವು ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಈ ರೀತಿ ಮಹಾನ್ ಚೇತನಗಳಿಗೆ ನಾವು ಕೊಡುವಂಥದ್ದು, ನಮಗೆ ಯೋಗ್ಯತೆ ಇರುವಂಥದ್ದು ಇದಿಷ್ಟೇ ಅಂತ. ಪಕ್ಕದಲ್ಲಿ ಪ್ರಕಾಶ್ ಅವರು ಬ್ರದರ್ಸ್ ತರನೇ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆ ಬರಲಿ ದಯಮಾಡಿ. ಹಾಗೆ ಈಗ ಫೋಟೋ ಪ್ಲೀಸ್. ಆಗ್ಲಿ ಜೋಡಿಗೆ ಮಂತ್ರ ಹೇಳಿದ್ರು. ಹೇಳಬೇಕು ಅಂತಂದ್ರೆ ನಮ್ಮ ಮೇಡಮ್ ಯಾವ ಥರನೋ ಹೋರಾಟ ಮಾಡೋದು, ಬಯಸ್ಕೊಳ್ಳೋದು. ಅವರು ಹಾಗೆ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ರು. ಸದ್ಭಾವನಾ ವಿವೇಕಾನಂದ ಪ್ರಶಸ್ತಿ ಕೊಟ್ಟರು. ನಿಜವಾಗ್ಲೂ ಎಲ್ಲರೂ ಎದ್ರಿಂದ ಚಪ್ಪಾಳೆ ಹೊಡಿಬೇಕು ಮನುಷ್ಯಂಗೆ. ಏನೂ ಇಲ್ಲಮ್ಮ. ಅಲ್ಲಿ ಬಂದು ಹೇಳ್ತಾ ಇದ್ರು ಹೆಂಗೆ ಜನ ಬಂದರು ಅಂತಂದರೆ ಸಾಯಂಕಾಲ 6:30 7 ಗಂಟೆ ಆಗ್ತಾ ಇದ್ದಂಗೆ ಎಲ್ಲೆಲ್ಲಿ ಯೂನಿವರ್ಸಿಟಿ ಜನ ಇದ್ರು ಎಲ್ಲರೂ ಬಂದು ಸೇರ್ಕೊಂಡ್ಬಿಟ್ರು. ಅದರಲ್ಲಿ ವಿವೇಕಾನಂದ ಸದ್ಭಾವನಾ ಪ್ರಶಸ್ತಿ ಕೊಟ್ಟಂತಹ ಮಹಾನ್ ಶಕ್ತಿ ಇದು. ಪ್ಲೀಸ್ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಆಶೀರ್ವಾದ, ನಿಮ್ಮ ಸಾಧನೆ ಹೀಗೆ ಇರಲಿ. ನಿಮ್ಮನ್ನು ಕರ್ನಾಟಕ ರಾಜ್ಯ ಮತ್ತು ಭಾರತ ಸರ್ಕಾರ ಖಂಡಿತ ಗುರುತಿಸುತ್ತೆ. ಜಗ್ಗದು ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ, ಅಗ್ಗದ ಅರಸರಿಗೆ ಎಂದಿಗೂ ಬಗ್ಗದು ಇಂಡಿಯಾ, ನಮ್ಮ ಇಂಡಿಯಾ.
ತದನಂತರ ಹಿರಿಯ ಸಹೋದರರು ಚಂದ್ರಪ್ಪ ಸರ್ ಹಾಗೂ ಅವರ ಶ್ರೀಮತಿಯವರು ಬರಬೇಕು. ಓಕೆ, ಕ್ಷಮೆ ಇರಲಿ, ಅವ್ರ ಮಿಸಸ್ನ ಹುಷಾರಿಲ್ಲದಂಗೆ ಮಾಡ್ಬಿಟ್ಟು ಬಂದಿದ್ದಾರಂತವರು. ಆದರೂ ನೀವು ಒಂದು 2 ಮಾತುಗಳನ್ನ ಹೇಳಬೇಕು, ಮತ್ತೆ ನೀವು ತಗೊಂಡು ಹೋಗ್ಬೇಕಿದ್ರೆ ದಯವಿಟ್ಟು ಸರ್. ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ, ದಯವಿಟ್ಟು ಸ್ವಲ್ಪ ಬೇಗ ಬನ್ನಿ, ಅಪ್ಪಾಜಿ ಅವರು ಹೊರಡಬೇಕು, ಅದಕ್ಕೋಸ್ಕರ ಪ್ಲೀಸ್. ರೈನ್ಬೋ ನರಸಿಂಹನವ್ರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೀವಿ. ಅವಲ್ಲಿ ನೀವು ಆಚೆ ಹೋದ್ರಿ. ಹಾಗೆ ನಮ್ಮ ಸತೀಶ್ ಅವರು, ಪೈ ಸತೀಶ್ ಅವ್ರಿಗೆ ಸ್ವಾಗತ, ಧನ್ಯವಾದಗಳು. ಏನಿಲ್ಲ, ಹಾಗೆ ಕೊಡಿ ಅಮ್ಮ, ಇಲ್ಲಿ ಇದ್ದೀರಲ್ಲ ಹಾಗೆ ಅವ್ರಿಗೆ ವೇದಿಕೆ ಮೇಲೆ ಕೊಡಿ. ಅವ್ರ ಗಣ್ಯರ ಮುಂದೆ ಒಂದು ಫೋಟೋ ಅಷ್ಟೇ. ಅವರು ಎಂಟಿ ಇಲ್ಲ ಅಂದರೆ ಆಫೇ, ನಾವು ಚಾನ್ಸೇ ಇಲ್ಲ. ಅರ್ಧ ಅಂಗಿ ಅಪ್ಪಾಜಿ ಅವ್ರು ಕೊಡ್ತಾರೆ ಅಷ್ಟೇ. ಮೇಡಮ್ ಹಂಗೆ ಬರೀ ಪ್ರಶಸ್ತಿ ಮಾತಾಡ್ಬಿಡಿ, ಅವ್ರ ಮನೆಗೆ ಹೋಗ್ತೀನಿ ನಾನು. ಅಪ್ಪಾಜಿ ಬನ್ನಿ, ಅಪ್ಪಾಜಿ ಇವ್ರು ಹಿಂಗೆ ಕೊಟ್ಬಿಡಿ. ನಾವು ಬಿಡೋದೇ ಇಲ್ಲ ನಿಮ್ಮನ್ನ. ಬಿಡಬೇಡ. ಬಹಳ ತುಂಬ ಸಹಾಯ ಮಾಡುವಂಥ ವ್ಯಕ್ತಿತ್ವ ಇವರು. ಗುರು ವಂದನೆ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು ಉತ್ತರ ಕರ್ನಾಟಕದಲ್ಲಿ. ಅದ್ಭುತವಾಗಿ ಗುರುಗಳನ್ನ ಹೆಂಗೆ ನೋಡ್ಕೋಬೇಕು ಅಂತ ಈ ಒಂದು ಶಕ್ತಿಯಿಂದ ನೋಡಿ ತಿಳ್ಕೋಬೇಕು. ಅಣ್ಣ ನೀವು ಯಾವತ್ತೂ ಚೆನ್ನಾಗಿರ್ಬೇಕು. ಥ್ಯಾಂಕ್ ಯು. ಮುಂದಿನ ಜೋಡಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಧನ್ಯವಾದಗಳು. ನಿಮ್ಮ ಆರೋಗ್ಯ ಸರಿಯಾಗಲಿ ನಿಮ್ಮ ಮನೆಯವ್ರದ್ದು. ನಮ್ಮ ಡಾಕ್ಟರ್ ಕರಾಟೆ AP ಶ್ರೀನಾಥ್ರವರ 33 ವರ್ಷಗಳ ಸಾಧನಾ ಸಮಾವೇಶ ವಿಶ್ವ ದಾಖಲೆಗಳ ಪ್ರದರ್ಶನ ಯಶಸ್ವಿಯಾಗಲಿ. ಅವರಿಗೆ ಮುಂದೇನೂ ಸಹ ಆಜಾನುಬಾಹುವಾಗಿ ಬೆಳೆದು ಅವರಿಗೆ ಒಂದು ಯಶಸ್ವಿಯ ಪದ್ಮಶ್ರೀ ಪ್ರಶಸ್ತಿ ದೊರಕಲಿ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಆಶಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮುಂದಿನ ಯುವ ಜೋಡಿ ಶಿಲ್ಪಾ ಮತ್ತು ಸಾಗರ್ ನಾಗಭೂಷಣ್ ಅವರು. ಇವರು ಅದೇ ರೀತಿಯೇ ಹೋರಾಟ ಮಾಡಿ, ಹೊಡೆದಾಟ ಮಾಡಿ, ಯಾರು ಇಲ್ಲಿ ಇಲ್ಲದ ಬರಲಿ ಅವರು ಅವ್ರ ಸೇವೆಯನ್ನು ಮಾಡ್ತಾ ನಮ್ಮ ಒಂದು ಮನರಂಜನಾತ್ಮಕವಾಗಿ ನಡೆಸ್ಕೊತಾ ಇದ್ದಾರೆ. ಈ ಜೋಡಿಯ ಪ್ರಶಸ್ತಿಯ ನಂತರ ನಮ್ಮ ಅಪ್ಪಾಜಿ ಅವರು ಹೊಡ್ತಾ ಇದ್ದಾರೆ. ಬಾಕಿಯವರೆಲ್ಲರೂ ಪ್ಲೀಸ್ ಒಂದು ಅರ್ಧ ಗಂಟೆ ಪ್ರೋಗ್ರಾಮ್ ಮುಗಿದೋಗುತ್ತೆ. ಅಲ್ಲ, ನಿಮಗೋಸ್ಕರ ಎಷ್ಟೋ ಜನ ಪತ್ರಕರ್ತರು, ಸುಮಾರು 100 ಪತ್ರಕರ್ತರು ಇದ್ದಾರೆ ಸರ್ ಇಲ್ಲಿ. ಅವರೆಲ್ಲರಿಗೂ ನಿಮ್ಮ ಕೈಯಿಂದಾನೆ ಒಂದು ರಾಜ್ಯ ಪ್ರಶಸ್ತಿ, ಎಲ್ಲರ ಕೈಯಿಂದ ಪ್ಲೀಸ್. ರಾಮಮೂರ್ತಿ ಸರ್ ಅಂತೂ ಹೋಗೋಂಗೆ ಇಲ್ಲ, ನಾನು ಅವ್ರ ಹತ್ರ ಇದು ಮಾಡ್ತಿದ್ದೀನಿ. ಪ್ಲೀಸ್ ಬರ್ತಾರೆ. ಇರಿ ಸರ್, ಇರಿ ಸರ್, ಎಲ್ಲ ಹಾಕಿ ಸರಿ, ಹಾಕಿ ಸರ್, ಹಾಕಿ ಬರ್ತಾರೆ ಮೇಡಮ್. ಸರ್ ಟೋಪಿ ಗಿಪ್ಪಿ ಚೆನ್ನಾಗಿ ಹಾಕ್ತಾರೆ ನಮ್ಮ ಮನೆಯಲ್ಲಿ. ಕೊಡಿ ಮಾತು, ಪ್ರಶಸ್ತಿ ಪತ್ರ ಕೊಡಿ. ಹಾಗೆ ನನ್ನ ಸಂಸ್ಥೆಯಲ್ಲಿ ಯಾವಾಗಲೂ ಬ್ಯಾಕ್ ಬೋನ್ ಆಗೇ ನಿಂತಿರ್ತಾರೆ. ಹಾಗೆ ಅವರಿಗೆ ನ್ಯಾಷನಲ್ ಹೀರೋ ಅಂತ ಒಂದು ರಾಷ್ಟ್ರಮಟ್ಟದ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ನನಗೆ ಸಪೋರ್ಟ್ ಇದೇ ಥರ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಗಣ್ಯರು ಪ್ಲೀಸ್ ನಾವು ಬಂದ್ಬಿಡಿ ಸರ್, ಈ ಕಡೆ ಗಣ್ಯರು ಮಾತ್ರ, ನಾವು ಹಂಗಿರೋಣ. ಚಪ್ಪಾಳೆ ಬರಲಿ ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಒಳ್ಳೆಯದಾಗಲಿ ನಿಮಗೆ. ನಿಮ್ಮ ಜೋಡಿ ಹೀಗೆ ಇಲ್ಲಿ ಮೇಡಮ್ ರವರು ನಮ್ಮ ಅಪ್ಪಾಜಿ ಅವ್ರನ್ನ ಬಿಟ್ಟು ಬಂದರೆ ಒಳ್ಳೆಯದು. ಅವರಿಬ್ಬರಿಗೆ ಅಷ್ಟೇ ಸೀನಿಯರ್ಸ್. ಈಗ ಸರ್ ಸಾಗರ್ ಸರ್, ಈಗ ಸರಸ್ವತಿ ಅವರೇ, ಉಮಾಪತಿ ಅವರು ತಗೊಂಬನ್ನಿ. ನಮ್ಮದು ಉಮಾಪತಿ ಅವ್ರದ್ದು ನನ್ನ ಒಂದು ಇದರಲ್ಲಿ ಬಿಟ್ಟು ಆಫ್ ಅಲ್ಲ, ನನ್ನೊಂದು ಇತ್ತಲ್ಲ ಶ್ರೀನಾಥ್, ಡಾಕ್ಟರ್ ಕರಾಟೆ ಶ್ರೀನಾಥ್ ಅಂತ ಇತ್ತಲ್ಲ, ಸರ್ಟಿಫಿಕೇಟ್ ಮಾತ್ರ. ಉಮಾಪತಿ ಲೋಕೇಶು